3 ವಾರಗಳಿಂದ ನಾವು ಬ್ಯಾಕ್ ಟು ಬ್ಯಾಕ್ ದೇವರ ವಾಕ್ಯದಲ್ಲಿ ಇದೇ ಕುರಿತಾಗಿ ನೋಡ್ತಾ ಇದ್ದೀವಿ. ಏನಂದರೆ ಮನುಷ್ಯರ ಜಾತಿ ಯಾವ ರೀತಿ 3 ಸತಿ ಏನು ಮಾಡಿದ್ರು ದೇವ್ರ ವಿರೋಧವಾಗಿ ಇನ್ನೂ ಕೆಳಗಡೆ ಬೀಳ್ತಾ ಇದ್ದಾರೆ. ಪಾಪ ನಾವೇನು ಹೇಳ್ತೀವಿ, ಪಾಪ ಅನ್ನೋದು ಏದೇನು ತೋಟದಲ್ಲಿ ಮಾತ್ರ ಆಗಿಲ್ಲ, 3 ಸತಿ ಏನಾಗ್ತಾ ಇದೆ, ದೇವ್ರ ವಿರೋಧವಾಗಿ ಮನುಷ್ಯರು ಬೀಳ್ತಾ ಇದ್ದಾರೆ. ಅಲ್ಲೇಲೂಯ. ಮೊದಲನೇ ಸತಿಯಲ್ಲಿ ಆದಾಮನು ಅವಳನ್ನು ಏದೇಮ್ ತೋಟದಲ್ಲಿ ಮಾಡೋದು ಮೊದಲನೇ ಫಸ್ಟ್ ಎಂಟ್ರಿ ಅಲ್ಲಿ ಆಗ್ತಾ ಇದೆ ಪಾಪ. ಎರಡನೇದು ನಾವು ನೋವಾನ ಕಾಲದಲ್ಲಿ ದೇವದೂತರು ದೇವಕುಮಾರರು ಇಳಿದು ಬರಬೇಕಾದ್ರೆ ಏನಾಗ್ತಾ ಇದ್ರೆ ಅಲ್ಲಿ ಮನುಷ್ಯರ ಜೊತೆ ಸೇರಿ ಇನ್ನೊಂದು ರೀತಿಯಾದ ಪಾಪ ಏನಾಗ್ತಾ ಇದೆ ಆ ಜಾಗದಲ್ಲಿ ಹುಟ್ಟಿ ಬರ್ತಾ ಇದೆ. ಮೂರನೇದು ಏನು ನೋಡಿದ್ವಿ, ಬಾಬೆಲ್ ಗೋಬರದ ಕುರಿತಾಗಿ ಏನು ನೋಡಿದ್ವಿ, ಆ ಒಂದು ಕಾಲದಲ್ಲಿ ದೇವರು ಏನು ಮಾಡ್ತಾರೆ, ಎಲ್ಲರನ್ನು ಅವರವರ ದೇಶಗಳಿಗೆ ಏನು ಮಾಡ್ತಾರೆ, ಚದರಿಸಿ ಬಿಡ್ತಾರೆ. ಅಲ್ಲೇಲೂಯ. ಚದರಿಸಿ ಬಿಡಬೇಕಾದ್ರೆ ಒಂದೊಂದು ದೇಶಗಳಿಗೂ ದೇವರು ಏನು ಮಾಡ್ತಾರೆ, ಅವರವರಿಗೆ ಅಂತ ಒಂದೊಂದು ದೇವರುಗಳನ್ನು ಕೊಡ್ತಾರೆ. ದೇವರು ಅವ್ರವ್ರಿಗೆ ಅಂತ ಒಂದು ದೇವ್ರನ್ನ ಕೊಡ್ತಾರಂತೆ. Psalms 82. ಸೊ ದೇವ್ರುಗಳಂದರೆ ಈ ದೇವಕುಮಾರ ತಿರುಗಿ ಇಲ್ಲಿ ಇನ್ನೊಂದು ಸೆಟ್ ಏನು ಮಾಡ್ತಾರೆ, ಮೂರನೇ ಸತಿನೂ ಈ ದೇವಕುಮಾರರು ಇವ್ರ ಕೆಲಸ ಏನಾಗಿತ್ತು, ಇವ್ರ ಕೆಲಸ ದೇವರ ಕಡೆಗೆ ಅವ್ರನ್ನ ನಡೆಸಬೇಕಿದ್ದಿದ್ದು, ಇವ್ರು ಏನು ಮಾಡ್ತಾರೆ, ಅವರಿಗೆ ಅವ್ರು ಏನು ಮಾಡ್ಕೊಳ್ತಾರೆ, ಆರಾಧನೆ ಮಾಡ್ಕೊಂಡು. ಸೊ 3 ಸತಿ ಏನಾಗ್ತಾ ಇದೆ, ದೇವಕುಮಾರರು 3 ಸತಿ ಏನಾಗ್ತಾ ಇದೆ, ಅವರೂ ಪರಲೋಕದಲ್ಲಿ 3 ಸತಿ ಏನಾಗ್ತಾ ಇದೆ, ಪಾಪ ಅನ್ನೋದು ಬರ್ತಾ ಇದೆ. 3 ಸತಿ ಪರಲೋಕದಲ್ಲೂ 3 ಸತಿ ಆಗ್ತಾ ಇದೆ, ಭೂಲೋಕದಲ್ಲಿ ಏನಾಗ್ತಾ ಇದೆ, 3 ಸತಿ ಒಂದು ತಪ್ಪು ನಡೀತಾ ಇದೆ. ಸೊ ನಾವು ನೋಡಿದ್ವಿ, ಮೊದಲು ನಾವು ಇಷ್ಟು ಒಂದು 2-3 ವಾರಗಳನ್ನು ನೋಡ್ತಾ ಇರೋದು ಬರೀ ನೋವಾನ ಕಾಲದಲ್ಲಿ ಏನಾಯಿತು ಅಂತ ಡೀಟೇಲ್ ಆಗಿ ನೋಡ್ತಾ ಇದೆ. ಯಾಕಂದರೆ ದಾವಿದನ ಕಾಲದವರೆಗೂ ಏನಿತ್ತು, ಈ ನೋವಾನ ಕಾಲದ ಪಾಪ ಕಂಟಿನ್ಯೂ ಆಗಿತ್ತು. ಅವನು ಎಲ್ಲಿ ಮುಗಿಸ್ತಾನೆ, ದಾವಿದನ ಒಂದು ವಂಶದಲ್ಲಿ ಏನಾಗುತ್ತೆ, ಎಲ್ಲ ವಿಷಯಗಳು ಆ ನೆಫಿಲಿಮ್ನರ ಒಂದು ಏನಾಗುತ್ತೆ, ಒಂದು ಜಾತಿನೇ ಏನಾಗುತ್ತೆ ಅಲ್ಲೇ ಎಂಡ್ ಆಗೋದು ದೇವರ ವಾಕ್ಯದ ಪ್ರಕಾರ. ಅಲ್ಲೇಲೂಯ. ಓಕೆ, ಇಲ್ಲಿವರೆಗೂ ನಾವು ನೋಡಿದ್ವಿ. ನಾವು ತಿರುಗಿ ಏನು ಮಾಡೋಣ ಅಂದರೆ ಏದೇಮ್ ತೋಟಕ್ಕೆ ಹೋಗೋಣ. ಫಸ್ಟ್ ಜೆನಿಸಿಸ್ ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಜೆನಿಸಿಸ್ ಚಾಪ್ಟರ್ 3 ವರ್ಸಸ್ 1 ಇಂದ. ಆದಿಕಾಂಡ 3ನೇ ಅಧ್ಯಾಯ ವಚನ 1. ಕರ್ತನಾದ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದೂ ಆಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರೆಂದು ದೇವರು ಹೇಳಿದ್ದಾರೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಮತ್ತು ಕೆಟ್ಟದರ ಭೇದವನ್ನು ಅರಿತುವರಾಗಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆ ಎಂಬುದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. ತರುವಾಯ ಕರ್ತನಾದ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದ ಒಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ದೇವರ ಸಪ್ಪಳವನ್ನು ಕೇಳಿ ಅವರಿಗೆ ಕಾಣಿಸಬಾರದು ಎಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಕರ್ತನಾದ ದೇವರು ಮನುಷ್ಯರನ್ನು, ನೀನು ಎಲ್ಲಿ ಇರುತ್ತೀಯೆಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕೆ ದೇವರು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು, ಆಗ ಮನುಷ್ಯನು, ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದನು ಎಂದು ಹೇಳಿದಳು. ಕರ್ತನಾದ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಆ ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಕರ್ತನಾದ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತನೂ ಆದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ಆಮೇಲೆ ಸಾಕು. ಓಕೆ,
ನಿಮ್ಗೆ ಯಾರಿಗೂ ಜ್ಞಾಪಕ ಇಲ್ಲ ಅಂದರೆ ಏನಾಯಿತು ಅಂತ ತಿರುಗಿ ಇನ್ನೊಂದ್ಸತಿ ಓದಿದ್ವಿ. ನಿಮ್ಗೆಲ್ರಿಗೂ ಗೊತ್ತಿರುವಂಥ ಒಂದು ದೇವರ ವಾಕ್ಯ. ಅಲ್ಲೆಲೂಯ. ಓಕೆ, ಈ ಒಂದು ವಿಷಯ ನಿಮ್ಮೆಲ್ರಿಗೂ ಗೊತ್ತು. ಏನಾಯಿತು ಅಂತ ಹೇಳ್ತೀರಾ? ಏನಾಯಿತು ನೀವೇ ಹೇಳ್ಬೋದು, ನಾನು ಹೇಳೋದಕ್ಕಿಂತ ನೀವೇ ಹೇಳಿ. ಏನಾಯಿತು? ಪಾಪ ಯಾವ ರೀತಿ ಒಳಗಡೆ ಬಂತು? ಓಕೆ, ಹಣ್ಣು ತಿನ್ನಬೇಡ ಅಂತ ದೇವರು ಹೇಳಿದರು. ಯಾರಿಗೆ? ಆದಾಮನಿಗೆ ಮೊದಲು ಹೇಳ್ತಾರೆ, ಆದಾಮನೇ ಅವಳಿಗೆ ಹೇಳ್ತಾ ಇದ್ದಾಳೆ. ಓಕೆ, ಎರಡು ವಿಷಯ ಆಯಿತು. ಈ ಜಾಗದಲ್ಲಿ ಮಾಡಬೇಡ ಅಂತ ಹೇಳಿದ್ದನ್ನು ಅವಳು ಏನು ಮಾಡ್ತಾಳೆ? ಯಾಕೆ? ಹಾಂ, ಓಕೆ. ಸರ್ಪ ಹೇಳಿದ ಕಾರಣದಿಂದ ಯಾರು ನಮ್ಮ ಅವಳನ್ನು ಬಂದು ಏನು ಮಾಡ್ತಾರೆ? ಹೋಗಿ ತಿಂತಾರೆ ಅಂತ ಹೇಳಿದ್ವಿ. ಓಕೆ, ಅವಳನ್ನು ತಿಂದಿದ್ದ ಕಾರಣದಿಂದ ಆದಾಮನು ಸಹ ಜೊತೆಯಲ್ಲಿ ಸೇರ್ಕೊಂಡು ತಿಂತಾನೆ. ನೆಕ್ಸ್ಟ್ ಏನಾಗುತ್ತೆ? ದೇವ್ರು ಏನು ಮಾಡ್ತಾರೆ? ಸರ್ಪಕ್ಕೆ ಒಂದು ಶಾಪ. ಏನು ಶಾಪ ಕೊಡ್ತಾರೆ? ನಿನ್ನ ಜೀವಮಾನದಲ್ಲೆಲ್ಲ ಹಾಂ, ಮಣ್ಣು ತಿಂತೆ ಅಂತ. ಓಕೆ, ಹಾಂ, ಓಕೆ. ಇದೆಲ್ಲ ನಮಗೆ ಗೊತ್ತಿರುವಂಥ ಒಂದು ವಿಷಯ, ನಿಮಗೆ ಗೊತ್ತಿರುವಂಥ ಸ್ಟೋರಿ. ಸರ್ಪ ಯಾವ ಕಾಲದಲ್ಲಿ ಮಾತಾಡಿದೆ? ಯಾಕೆ ಇವಾಗ ಮಾತಾಡ್ತಾ ಇಲ್ಲ? ಸರ್ಪ ಮಾತಾಡ್ತು, ಯಾಕೆ ಮಾತಾಡಿಲ್ಲ? ದೇವ್ರ ಶಾಪದಲ್ಲಿ ಎಲ್ಲೂ ಹೇಳಿಲ್ವಲ್ಲ, ನೀನು ಮಾತಾಡಲ್ಲ ಇನ್ಮೇಲೆ ಅಂತ ಹೇಳಿಲ್ಲ. ನೀನು ಮಣ್ಣು ತಿಂತೆ ಅಂತ ಹೇಳಿದ್ರು, ಮಾತಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಓಕೆ, ಹೇಳಿ. ಎಲ್ರಿಗೂ ಏನಾದರೂ ಒಂದು ಆನ್ಸರ್ ಇರುತ್ತಲ್ಲ ಮೈಂಡಲ್ಲಿ. ಆ ಕಾಲದಲ್ಲಿ ಆತ್ಮದಲ್ಲಿ ಇದ್ರು. ಆತ್ಮದಲ್ಲಿ ಇದ್ದಾಗ ಯಾರು ಆತ್ಮದಲ್ಲಿದ್ರು? ಅಂದರೆ ಆದಾಮ ಮತ್ತೆ ಅವಳು ಅವರ ಆತ್ಮದಲ್ಲಿದ್ದಾಗ ಆ ಸರ್ಪ ಕೂಡ ಅದು ಆತ್ಮದಲ್ಲಿದ್ದಾಗ ಮಾತಾಡೋದು ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ನಾನು ತಿಳ್ಕೊತೀನಿ. ಇಲ್ಲ, ಅವ್ರು ಮನುಷ್ಯರಾಗೇ ಇದ್ದರು. ಮನುಷ್ಯರು ಏನು ಮಾಡ್ತಾರೆ ಅಂದರೆ, ನೋಡಿ, ನೀವು ಮುಂಚೆ ನೋಡಬೇಕಾದ್ರೆ ಜೆನಿಸಿಸ್ 1 and 2 ನೀವು 2ನೇ ಅಧ್ಯಾಯ ಓದಬೇಕಾದ್ರೂ ದೇವರು ಆದಾಮನಿಗೆ ಅವಳನ್ನು ಕೊಡುವುದಕ್ಕೆ ಮೊದಲು, ಅವಳನ್ನ ಕ್ರಿಯೇಟ್ ಮಾಡೋದಕ್ಕೆ ಮೊದಲು ಏನು ಮಾಡ್ತಾರೆ ಅಂದರೆ, ಎಲ್ಲ ಅನಿಮಲ್ಸ್ಗೂ ಆದಾಮನ ಕೈಯಿಂದ ಹೆಸರಿಡಿಸ್ತಾರೆ. ಅವನ ಹೆಸರು ಮಾತ್ರ ಇಡ್ತಾ ಇಲ್ಲ, ಆ ಜಾಗದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ, ದೇವ್ರು ಹೇಳ್ತಾರೆ ನಿನಗೆ ಸೂಟಬಲ್ ಆಗಿ ಒಂದು ಪಾರ್ಟ್ನರ್ ಸಿಗ್ತಾರಾ ಅಂತ ನೋಡು ಅಂತ ಹೇಳ್ತಾರೆ ಆ ಜಾಗದಲ್ಲಿ. ಅಂದರೆ ದೇವ್ರು ಏನು ಮಾಡ್ತಾರೆ, ಮೇರಿ ಅವನಿಗೆ ನಿನ್ನ ಜೊತೇಲಿ ಇರೋದಕ್ಕೆ ಯಾರಾದರೂ ಸಿಗ್ತಾರಾ ಅಂತ ನೋಡು ಅಂತ ಹೇಳೋದು ಮಾತ್ರ ಅಲ್ಲ, ಮೊದಲು ಏನು ಮಾಡ್ತಾ ಇದ್ದಾರೆ, ಎಲ್ರಿಗೂ ಹೆಸರಿಡಿಸ್ತಾ ಇದ್ದಾರೆ. ಸೊ ಅನಿಮಲ್ಸ್ಗೆ ಮಾತಾಡುವಂಥ ಶಕ್ತಿ ಯಾವಾಗಲೂ ಇರಲಿಲ್ಲ. ಓಕೆ, ಅಟ್ಲೀಸ್ಟ್ ದೇವರ ವಾಕ್ಯದ ಪ್ರಕಾರ ನಾವು ಇದೆ ಅಂತ ನಾವು ನೋಡಿಲ್ಲ. ಪ್ಲಸ್ ಒಂದು ಅನಿಮಲ್ಗೆ ನಮ್ಮ ಭಾಷೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಜಂತುಗೂ ಅವ್ರವ್ರ ಭಾಷೆ ಇದೆ. ಒಂದು ಏನು ಹೇಳ್ತಾರೆ, ನಾಯಿ ಮಾತಾಡೋದು ನಾಯಿಗೆ ಮಾತ್ರ ಅರ್ಥ ಆಗುತ್ತೆ, ಇನ್ನೊಂದು ಆ ಥರ. ಓಕೆ, ಸರಿ, ಇದು ಹೇಳಿದ್ರೆ ಬೇರೆ ಏನು ಅರ್ಥ ಇರ್ಬೋದು? ಒಂದು ಏನು ಹೇಳ್ತೀರಾ, ಒಂದು ಹಾವು ಮಾತಾಡ್ತು ಅಂತ ದೇವರ ವಾಕ್ಯದಲ್ಲಿ ಇಲ್ಲಿ ಇದೆ. ಇನ್ನೊಂದು ಏನಿದೆ ಅಂದರೆ, ಹಾವು ನಿಂತ್ಕೊಂಡಿತ್ತು, ಇನ್ಮೇಲೆ ನಿನ್ನ ಮಣ್ಣು ಮೇಲೆ ಏನು ಮಾಡ್ತೀಯಾ, ಉರುಳ್ತೀಯ ಅಂತ. ಆವಾಗ ಆ ರೀತಿ ಒಂದು ಗುಣ ಇದೆ ಅಂತಲೂ ನಾವೆಲ್ಲೂ ಇದುವರೆಗೂ ನೋಡಿಲ್ಲ. ನಮ್ಮ ಕಾಲದಲ್ಲಾಗಲಿ ಇದಕ್ಕೆ ಮುಂಚೆ ಇರುವಂಥ ಕಾಲದಲ್ಲಾಗಲಿ ಅದನ್ನು ನಾವು ನೋಡೇ ಇಲ್ಲ. ಯಾಕೆ? 2 ಪ್ರಶ್ನೆಗಳು. ಸೆಕೆಂಡ್ ಪ್ರಶ್ನೆ ಕೂಡ ಬಿಟ್ಬಿಡಿ, ದೇವ್ರ ಶಾಪ ಕೊಟ್ಟರು ಆಗಿರ್ಬೋದು. ಮೊದಲನೇ ಪ್ರಶ್ನೆ ಏನಂದರೆ, ಹಾವು ಯಾವ ಕಾಲದಲ್ಲೂ ಮಾತಾಡಿದ್ದು ನಾವು ನೋಡೇ ಇಲ್ಲ. ಮಾತಾಡೋದಕ್ಕೆ ಹಾವಿಗೆ ಸಾಧ್ಯನೇ ಇಲ್ಲ. ಬೇರೆ ಏನಿರ್ಬೋದು ಕಾರಣಗಳು? ಇವಾಗ ಒಂದು ನಾಯಿ ಬಂದು ನಿಮ್ಮ ಹತ್ರ ಹೇಳ್ತಾ ಇದೆ, ನೀನು ಹೋಗಿ ಅದನ್ನು ತಿನ್ನು ಅಂತ. ತಿನ್ಬಿಡ್ತೀರಾ? ನಾಯಿ ಇರಲಿ, ಒಂದು ಕ್ಯಾಟ್ ಇರಲಿ, ಒಂದು ಬೇರೆ ಏನೋ ಒಂದು ಅನಿಮಲ್ ಇರಲಿ. ಓಕೆ, ನನ್ನ ಪ್ರಶ್ನೆ ಇಷ್ಟೇ, ನಾವು ದೇವರ ವಾಕ್ಯವನ್ನು ಇಷ್ಟು ನಾವು ಓದ್ತೀವಲ್ಲ, ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಫಸ್ಟು ದೇವರ ವಾಕ್ಯವನ್ನು ಓದಬೇಕಾದ್ರೆ ಹೊಸ ಒಡಂಬಡಿಕೆಯನ್ನು ಓದಿದ ಮೇಲೆ ಮೊದಲನೇ ನಮಗೆ ಕಲಿಸೋದೇನು? ಆದಿಕಾಂಡ. ಎಲ್ಲ ಮನುಷ್ಯರನ್ನು ದೇವರು ಈ ರೀತಿ ಉಂಟು ಮಾಡಿದ್ರು ಅಂತ ನಮಗೆ ಕಲಿಸ್ತಾರೆ. ಕಲಿಸಿದ್ದಲ್ಲೇ ಫಸ್ಟೇ ಸ್ಟಾರ್ಟಿಂಗಲ್ಲೇ ನಾವೇನಾಗ್ಬಿಡುತ್ತೆ ಅಂದರೆ, ಹಾವು ಮಾತಾಡ್ತು ಅಂತಾರೆ, ಹಾವು ಕೊಡ್ತು ಅಂತಾರೆ, ಹಾವು ಏನು ಮಾಡ್ತು, ಇದೆಲ್ಲ ವಿಷಯಗಳು ಮಾಡ್ತು ಅಂದರೆ ನಾವು ಇದುವರೆಗೂ ನೋಡಿದಂಥ ಯಾವ ಹಾವಿನ ಗುಣದಲ್ಲೂ ಅದು ನಾವು ನೋಡಿದ್ದೇ ಇಲ್ಲ. ಹಾವಿಗೆ ಮನುಷ್ಯರನ್ನ ಕಂಡ್ರೇ ಆಗಲ್ಲ ಅಂದರೆ ಏನು ಮಾಡುತ್ತೆ, ಎಡೆ ಎತ್ಕೊಂಡು ನಿಂತ್ಕೊಂಡು, ಏನಕ್ಕೆ? ಅದಕ್ಕೆ ಭಯ ಅಷ್ಟೇ. ಇಷ್ಟು ಮಾತ್ರ ಅಲ್ಲ, ದೇವರು ಇವಾಗ ನಾವೆಲ್ಲರೂ ಗೊತ್ತು, ಹೊಸ ಏನು ಹೇಳ್ತೀರಾ, ಹೊಸ ವಾನ ಹೊಸ ಭೂಮಿ ಅಂತಾರೇನು, ಹೊಸ ಭೂಮಿ ಹೊಸ ಆಕಾಶನ ಉಂಟು ಮಾಡಬೇಕಾದ್ರೆ ಅಲ್ಲಿ ಏನಾಗತ್ತಂತೆ, ಒಂದು ಲಯನು ಮತ್ತು ಒಂದು ಹುಲಿನೂ ಮತ್ತು ಶೀಪ್, ಏನು ಹೇಳ್ತೀರಾ, ಸಿಂಹ ಮತ್ತು ಕುರಿಮರಿ ಏನು ಮಾಡತ್ತಂತೆ, ಎರಡೂ ಒಂದೇ ಕಡೆ ಕೂತ್ಕೊಂಡಿರತ್ತೆ, ಒಂದಕ್ಕೊಂದು ಏನು ಮಾಡಲ್ಲ, ಜಗಳ ಆಡಲ್ಲ, ಅದೇನು ಹಂಟ್ ಮಾಡಲ್ಲ ಅಂತ ಹೇಳ್ತಾರೆ. ಆ ವಾಕ್ಯ ನೀವು ಓದಬೇಕಾದ್ರೆ ಯೆಶಾಯ 11ನೇ ಅಧ್ಯಾಯ ವಚನ 7 ಮತ್ತು 8. ಹಸುವು ಕರಡಿಯ ಸಂಗಡ ಮೇಯುವು,
ಅವುಗಳು ಮರಿಗಳ ಜೊತೆಯಾಗಿ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಮಲೆಕೊಸು ನಾಗರ ಹುತ್ತದ ಮೇಲೆ ಆಡುವುದು, ಮಲ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕಿ ಇರಿ, ಇವಾಗ ಹಾವಿನ ಕುರಿತಾಗಿ ಏನು ಹೇಳಿದ್ರು ಇನ್ನೊಂದ್ಸತಿ ಹೇಳಿ. ಹಾಂ, ಮಗು ಹಾವಿನ ಬಿಲದ ಮೇಲೆ ಕೈ ಹಾಕಿ ಇರುವುದು. ಓಕೆ ಓಕೆ ಓಕೆ, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಸರಿ ಸರಿ, ಓಕೆ, ಇಷ್ಟ ಆಯ್ತಾ? ನನ್ನ ಪ್ರಶ್ನೆ ಏನಂದರೆ, ಹಾವಿನಿಂದ ಇಷ್ಟು ಪ್ರಾಬ್ಲಮ್ ಅಂದರೆ ಹೊಸ ಭೂಲೋಕದಲ್ಲಿ ತಿರುಗಿ ಯಾಕೆ ಹಾವು ಕೊಡ್ತಾ ಇದ್ದಾರೆ ಅಂದರೆ ಹಾವಿನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಇಷ್ಟು ಅನಿಮಲ್ಸ್ ಲಿಸ್ಟ್ ಮಾಡಿದ್ರು, ಹೊಸ ಭೂಲೋಕ, ಹೊಸ ಆಕಾಶ, ಹೊಸ ಭೂಮಿಯನ್ನು ಕ್ರಿಯೇಟ್ ಮಾಡಿದ್ರು ಆ ಜಾಗದಲ್ಲೂ ಹಾವಿದೆ ಅಂದರೆ ಏನರ್ಥ? ಹಾವಿನಿಂದ ಪ್ರಾಬ್ಲಮ್ ಅಂದರೆ ಹಾವು ಇರಬಾರ್ದು. ತಿರುಗಿ ದೇವರು ಪ್ರಾಬ್ಲಮ್ಯಾಟಿಕ್ಕಾಗಿ ಇರೋದೆಲ್ಲನ ಏನು ಮಾಡಬೇಕು, ಕ್ಲೀನ್ ಮಾಡಬೇಕಂತಾನೆ ಇಷ್ಟು ವಿಷಯಗಳನ್ನು ಮಾಡ್ತಾಯಿದ್ವಿ. ಬೇಸಿಕ್ಲಿ ನಾವು ಇವಾಗ ಈ ಕಾಲದಲ್ಲಿ ನಾವು ಬಾಳ್ತಾ ಇರುವುದೇ, ಈ ಲೋಕ ಇನ್ನೂ ಇರುವುದಕ್ಕೆ ಕಾರಣನೇ ಫಿಲ್ಟ್ರೇಷನ್ ಅಷ್ಟೇ. ಯಾರು ಹೊಸ ಭೂಮಿ ಹೊಸ ಆಕಾಶಕ್ಕೆ ಬರಬೇಕು, ಯಾರು ಹೊಸ ಭೂಮಿ ಹೊಸ ಆಕಾಶದಲ್ಲಿ ಇರಬಾರ್ದು ಅನ್ನುವಂಥ ಫಿಲ್ಟರ್ ಅಷ್ಟೇ ಇದು. ಸೊ ಈ ರೀತಿ ಇರಬೇಕಾದ್ರೆ ತಿರುಗಿ ಯಾಕೆ ಹಾವು ಹೊಸ ಭೂಮಿ ಹೊಸ ಆಕಾಶದಲ್ಲೂ ಇದೆ? ಓಕೆ 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 ಓಕೆ, ನಾವು ಇವ್ರು ಹೇಳ್ತಾರೆ ಅವರ ಪ್ರಕಾರ ಅದು ಹಾವಲ್ಲ, ಪಿಶಾಚಿ ಓಡಿಸ್ತಾ ಉಂಟು. ಹಾಂ, ಆದರೆ ಇಲ್ಲಿ ಕ್ಲಿಯರಾಗಿ ಅವರು ಹೇಳುವಂಥ ಎಲ್ಲ ವಿಷಯಗಳು ಒಂದು ಸರ್ಪವನ್ನು ಹೇಳುವ ಕುರಿತಾಗೇ ಇದೆ. ನಿನ್ನ ಮಣ್ಣು ತಿಂತೆ ಅಂತ ಹೇಳೋದು, ನಿನ್ನ ಮೇಲೆ ನೀನು ಹೊಟ್ಟೆ ಮೇಲೆ ಏನು ಮಾಡಬೇಕು, ಹೋಗಬೇಕು ಅನ್ನೋದಾಗಿರಲಿ, ಅನೇಕ ವಿಷಯಗಳು ಒಂದು ಹಾವಿನ ಕುರಿತಾಗಿದೆ. ಸರಿ, ನಾವು ಇದನ್ನೇನು ಮಾಡೋಣ, ಹಿಂದೆ ಓದೋಣ. ಮೊದಲು ಎಲ್ಲೂ ಹೋಗೋಣ ಅಂದರೆ ಎಸೆಕಿಯಲ್ 28ನೇ ಅಧ್ಯಾಯ 12-17. ಎಸೆಕಿಯಲ್ 28 12-17. ಎಜೆಕಿಯೇಲ್ 28ನೇ ಅಧ್ಯಾಯ ವಚನ 12ರಿಂದ. ಎಜೆಕಿಯೇಲ್ 28 ವಚನ 12ರಿಂದ. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತೆಯನ್ನು ಎತ್ತು ಅವನಿಗೆ ಹೀಗೆ ನುಡಿ, ದೇವರಾದ ಕರ್ತರು ಹೀಗೆ ಎನ್ನುತ್ತಾರೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದಿನಲ್ಲಿ ನೀನು ಇದ್ದಿ, ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪಿತರತ್ನ, ಬೇರುಲ್ಲ, ವೈಡೂರ್ಯ, ನೀಲ ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿ ಇದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ವಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನುಷ್ಯನವರಾಗಿ. 17ವರೆಗೂ ಸಾಕು. 17ನೇ ವಾಕ್ಯ ಮಾತ್ರ ಇನ್ನೊಂದ್ಸತಿ ಓದಿ. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ಓಕೆನಾ? ಒಂದು ಇದು ಹೇಳ್ತಾ ಇದ್ದಾರೆ. ಇನ್ನೊಂದು ವಾಕ್ಯ ಓದ್ಬಿಡಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐಸಾಯ 14ನೇ ಅಧ್ಯಾಯ 12-15 ಮೂರೇ ವಾಕ್ಯ. ಐಸಾಯ 14:12-15. 12-12 ಆಗ ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟ ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತರಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. 15ವರೆಗೂ ಅಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದೆ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ ಭೂಮಿಯನ್ನು ನಡಗಿಸಿ ರಾಜ್ಯವನ್ನು ಕದಲಿಸಿ ಪಟ್ಟಣಗಳನ್ನು. ಸಾಕು. ಪಿಶಾಚಿ ಯಾವ ರೀತಿ ಫಸ್ಟ್ ಲೋಕದಲ್ಲಿ ಈ ಪಿಶಾಚಿ ಅಂತೀವಿ, ಲೂಸಿಫರ್ ಅಂತೀವಿ, ಇವನ್ನೆಲ್ಲ ಬಂದಿದ್ದ ಕಾರಣ ಏನು? ನಮ್ಮೆಲ್ರಿಗೂ
ಒಂದು ಕತೆ ಅಥವಾ ನಮಗೆಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ ಇರುತ್ತಲ್ಲ, ಏನು ಇವಾಗ ಓದಿದ್ವಲ್ಲ ಅದೇ, ಇದನ್ನೇ ಅಲ್ಲಿ ಎಕ್ಸಾಂಪಲ್ ಆಗಿ ಇಟ್ಟಿರ್ತಾರೆ. ಪಿಶಾಚಿ ಫಸ್ಟು ಉಂಟು ಮಾಡಿಲ್ಲ ದೇವ್ರು ಏನಂತ, ಪಿಶಾಚಿ ಅಂತ ಯಾರನ್ನು ಏನು ಮಾಡಿಲ್ಲ, ಕೆಟ್ಟದನ್ನು ದೇವ್ರು ಏನು ಮಾಡಿಲ್ಲ, ಉಂಟು ಮಾಡಿಲ್ಲ. ಮತ್ತು ಯಾರು ನಾವು ಸಾತಾನ್ ಅಂತೀವಿ, ಯಾರು ಬೇಗನೆ ಹೇಳಿ. ಹಾಂ, ಅವನು ಮೊದಲು ಕೆರುಬಿಯಾಗಿದ್ದ, ಅಂದ್ರೆ ದೇವ್ರ ನೆಕ್ಸ್ಟ್ ಅವನೇ ಎಲ್ಲ, ಅಂದ್ರೆ ಅವನಿಗೆ ಎಲ್ಲ ಒಂದು ಸೌಂದರ್ಯವಾಗಿ ಪ್ರತಿಯೊಂದಕ್ಕೂ ಅಂದ್ರೆ ಪರಲೋಕದಲ್ಲಿ ಅವನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟು ದೇವರವನನ್ನ ಉಂಟು ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಅವನು ದೇವರಿಗಿಂತ ಹೆಚ್ಚಿನವಾಗಿ ನಾನೇ ದೊಡ್ಡವನು, ದೇವರಿಗಿಂತ ನಾನೇ ದೊಡ್ಡವನಂತ ತುಂಬಾ ದುರಂಕಾರ ಪಡಿಸ್ಕೊಂಡಾಗ ದೇವರು ಅವನನ್ನ ಕೆಳಗಡೆ ತಳ್ಳಿ ಬಿಡ್ತಾರೆ. ಓಕೆ, ನೀವೇನು ಹೇಳ್ತಾ ಇದ್ರಲ್ಲ, ಹಾಂ ಹೇಳಿ ಅದನ್ನ. ಓಕೆ, ನಾವೆಲ್ಲರೂ ಹೇಳ್ತೀವಿ ಪಿಶಾಚಿ ಕೆಳಗಡೆ ತಳ್ಳಲ್ಪಟ್ಟಿದ್ದಕ್ಕೆ ಕಾರಣ, ಅವನ ಪೊಸಿಷನಿಂದ ತಳ್ಳಲ್ಪಟ್ಟಿದ್ದಕ್ಕೆ ಕಾರಣ ಅವನು ದೇವರಿಗಿಂತ ಏನಾಗಬೇಕು ಅಂತ ಮನಸ್ಸಲ್ಲಿ ಏನು ಮಾಡ್ಕೊಂಡ, ಉನ್ನತನಾಗಬೇಕು ಅಂತ ಅಂದ್ಕೊಂಡಿದ್ದ ಅಂತ ನಾವೆಲ್ಲರೂ ಹೇಳ್ತೀವಿ. ಇದನ್ನೇ ನೀವೆಲ್ಲಿ ಓದಿರ್ತೀರ ಅಂದರೆ 14ನೇ ವಾಕ್ಯ ಓದಿ ಇನ್ನೊಂದ್ಸತಿ. 13:14. ಐಸಾಯ 14 13:14. ಯೆಶಾಯ 14:13 ಮತ್ತು 14. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು. ಆಮೇಲೆ ಓಕೆ ಸಾಕು, ನಾನು ಸಿಂಪಲಾಗಿ ಹೇಳ್ತೀನಿ. ಇಲ್ಲಿ ಮಾತಾಡ್ತಾ ಇರೋದು ಪಿಶಾಚ ಕುರಿತಾಗಿ ಡೈರೆಕ್ಟಾಗಿ ಅಲ್ಲ, ಇಲ್ಲಿ ಮಾತಾಡ್ತಾ ಇರುವುದು ಬಾಬಿಲೋನ್ ರಾಜನ ಕುರಿತಾಗಿ. ಫಸ್ಟು ಐಸಾಯ 14 ಐಸಾಯ ಇದನ್ನು ಬರೀತಾ ಇರಬೇಕಾದ್ರೆ ಪಿಶಾಚ ಕುರಿತಾಗಿ ಡೈರೆಕ್ಟಾಗಿ ಎಲ್ಲೋ ಮಾತಾಡಿಲ್ಲ. ಇದು ಬಂದು ಬಾಬಿಲೋನ್ ರಾಜನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಲೂಸಿಫರ್ನ ನೇಚರ್ ಏನು, ಗುಣದ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಅವನ ಕತೆ ಇದಲ್ಲ. ಒಂದು ತಿರುಗಿ ಎಜೇಕೆಲ್ ನೀವು ಇವಾಗ ಓದೋದಲ್ಲ, ಎಜೇಕೆಲಲ್ಲೂ ಸಹ ಅಲ್ಲಿ ಟೈರ್ ಅನ್ನುವಂಥ ಜಾಗದ ರಾಜನಿಗೆ ಬರಿತಾ ಇರುವಂಥ ಒಂದು ವಿಷಯ ಎಜೇಕೆಲ್. ಪಿಶಾಚ ಕುರಿತಾಗಿ ತಿರುಗಿ ಅಲ್ಲೂ ಬರಿತಾ ಇಲ್ಲ. ಆದರೆ ಅದು ನೀವು ಓದ್ತಾ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಅವರು ಆ ಜಾಗದಲ್ಲಿ ಲೂಸಿಫರ್ನ ಕುರಿತಾಗಿ ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಮಾತಾಡ್ತಾರೆ ನಮ್ಮ ಎಜೇಕೆಲ್. ಅಲ್ಲೆಲೂಯ. 2 ವಿಷಯಗಳು ನೀವು ಆ ಜಾಗದಲ್ಲಿ ತಿಳ್ಕೊಂಡ್ರಿ. ನಮಗೆ ಈ ಒಂದು ವಿಷಯ ನಾವು ಯಾಕೆ ತಿಳ್ಕೊಬೇಕಂದ್ರೆ, ಲೂಸಿಫರನ್ನು ದೇವರ ಆಗಬೇಕು ಅನ್ನುವಂಥ ಕಾರಣದಿಂದ ಅವನೇನು ಮಾಡಿಲ್ಲ, ಅದು ಡೈರೆಕ್ಟಾಗಿ ಬಿದ್ದಿಲ್ಲ. ನಾವು ಅದು ಅನ್ಕೊಬೋದು, ದೇವರಾಗ ಆಗಬೇಕು ಅಂತ ಅವನು ಆಸೆ ಪಟ್ಟ. ಅವನು ದೇವರ ಪೊಸಿಷನ್ಗೋಸ್ಕರ ಆಸೆ ಪಟ್ಟಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ನೋಡಿ. ನಾವು ಎಲ್ಲಿ ಸ್ಟಾರ್ಟ್ ಮಾಡೋಣ ಅಂದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೀವು ಓದ್ತಾ ಇರುವಂಥ ವಾಕ್ಯದಲ್ಲಿ ಅಲ್ಲಿ ಕನ್ನಡ ಅಲ್ಲಿ ಯೂಸ್ ಮಾಡುವಂಥ ಪದ ಏನಂದರೆ ಸರ್ಪ. ಅಲ್ಲೆಲೂಯ, ಸರ್ಪ ಅಂತ ಯೂಸ್ ಮಾಡ್ತಾರೆ. ಆದರೆ ಇದನ್ನು ಬರೆದಿರುವಂಥ ಹೀಬ್ರೂ ಭಾಷೆಯಲ್ಲಿ ಆ ಭಾಷೆಯ ಒಂದು ವರ್ಡ್ ಏನು ಬರುತ್ತೆ ಅಂದರೆ ನಾಕಾಶ್ ಅಂತ. ನಾಕಾಶ್ ಅನ್ನುವಂಥ ಪದಕ್ಕೆ 3 ಅರ್ಥ ಬರುತ್ತೆ. ಒಂದು ಹಾವು, ಸ್ನೇಕ್, ಡೈರೆಕ್ಟಾಗಿ ಅರ್ಥ ಏನಂದರೆ ಸ್ನೇಕ್. ಇನ್ನೊಂದು ಅರ್ಥ ಏನು ಬಂದತ್ತಂದರೆ ಹೊಳೆಯುವ ತಾಮ್ರ. ತಾಮ್ರ ಅಂದರೆ ಸಿಲ್ವರ್ ಬರುತ್ತಲ್ಲ, ಸಿಲ್ವರ್ಗೆ ನೆಕ್ಸ್ಟ್ ಬ್ರಾನ್ಸ್. ಹೊಳೆಯುವ ತಾಮ್ರ ಅಂದರೆ ಶೈನಿಂಗ್ ಆಗಿರುವಂಥ ಒಂದು ಬ್ರಾನ್ಸ್ನ ಏನು ಹೇಳ್ತೀವಿ, ನಾಕಾಶ್ ಅಂತ ಹೇಳ್ತಾರೆ ಅವರ ಭಾಷೆಯಲ್ಲಿ. 3ನೇ ವಿಷಯ ಏನು ಬರುತ್ತಂದರೆ ಒಂದು ಸರ್ಪ, ಇನ್ನೊಂದು ಹೊಳೆಯುವ ತಾಮ್ರ. 3ನೇದು ಏನಂದರೆ ಕಣಿ ಹೇಳ್ತಾರಲ್ಲ, ಪ್ರಾಫೆಸಿ ಹೇಳ್ತಾರಲ್ಲ, ಅದಕ್ಕೂ ಏನಂದರೆ ನಾಕಾಶ್ ಅನ್ನುವಂಥ ಪದನ ಯೂಸ್ ಮಾಡ್ತಾರೆ. ಸೊ ಮೋಸೆ ಬಂದು ಆದಿಕಾಂಡ ಬರಿಬೇಕಾದ್ರೆ ಸರ್ಪ ಅನ್ನುವಂಥ ಒಂದೇ ಪದವನ್ನು ಇಟ್ಕೊಂಡು ಏನು ಮಾಡಿಲ್ಲ, ಅದರ ಮೀನಿಂಗ್ ಇಟ್ಕೊಂಡು ಬರೆದಿಲ್ಲ. ನಾವೆಲ್ಲರೂ ಸಿಂಪಲಾಗಿ ಯೋಚನೆ ಮಾಡಬೇಕಾಗಿರೋದೇನೆಂದರೆ, ಏದೆಮ್ ತೋಟದಲ್ಲಿ ಆದಾಮನ ಅವಳನ್ನು ಇರಬೇಕಾದ್ರೆ ಅವ್ರು ಡೈಲಿ ನೋಡ್ತಾ ಇದ್ದಿದ್ದು ಯಾರನ್ನು, ದೇವರ ಪ್ರಸನ್ನತೆಯನ್ನು. ದೇವರನ್ನು ಮಾತ್ರ ಅಲ್ಲ, ಇವಾಗ ದೇವರ ಪ್ರಸನ್ನತೆ ಯಾವ ಜಾಗದಲ್ಲಿದ್ದರೂ ನಾವು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ನಾವೆಲ್ಲರಿಗೂ ಗೊತ್ತು. ಏನು ಮಾಡ್ತಾರೆ, ದೇವರ ಮಂಜೂಷ ಪೆಟ್ಟಿಗೆ ಯಾವ ರೀತಿ ಇರುತ್ತೆ, ಒಂದು ಪೆಟ್ಟಿಗೆ 4 ಕಡೆ ಹಿಡ್ಕೊಳ್ಳೋ ಥರ ಒಂದು ರಾಡ್ ಇರುತ್ತೆ. ಅದ್ರ ಮೇಲೆ ಯಾರಿರ್ತಾರೆ, ಕೆರೂಬಿ. ಅಲ್ಲೆಲೂಯ. ಪರಲೋಕದಲ್ಲಿ ಲೂಸಿಫರ್ನ ಒಂದು ಪೊಸಿಷನ್ ಏನಾಗಿತ್ತು, ಕೆರೂಬಿ. ನೋಡಿ, ಪಿಶಾಚಿ ಅನ್ನುವಂಥ ಪದ, ಅದೇ ಸಾತಾನ್, ಸೇಟನ್ ಅನ್ನುವಂಥ ಪದ, ಅದಕ್ಕೆ ಅರ್ಥ ಏನಂದರೆ ಅಡ್ವರ್ಸರಿ, ನಿಮ್ಮ ವಿರೋಧವಾಗಿ ಹೋಗಿ ಆರ್ಗ್ಯುಮೆಂಟ್ ಮಾಡುವುದೇ. ಅದು ಒಂದು, ಇವಾಗ ನೋಡಿ ಒಬ್ಬನ ನೋಡಿ, ಇವಾಗ ಇಂಗ್ಲೀಷಲ್ಲಿ ಸ್ಟುಪಿಡ್ ಅಂತೀವಿ, ಇನ್ನೂ ಕನ್ನಡಲ್ಲಿ ಬೇರೆ ಬೇರೆ ನಮ್ಮ ಮಾತುಗಳು ಬರುತ್ತಲ್ಲ, ಆ ರೀತಿ ಒಬ್ಬನು ಕೊಡುವಂಥ ಟೈಟಲ್ ಅಷ್ಟೇ ಅದು. ಸಾತಾನ್ ಅನ್ನೋದು ಅವನ ಹೆಸರು ಅಲ್ಲ, ಪಿಶಾಚ್ ಅನ್ನೋದು ಸಹ ಅವನ ಹೆಸರು ಅಲ್ಲ. ಅವನಿಗೆ ಕೊಟ್ಟಿರುವಂಥ ಟೈಟಲ್ ಅದು ಏನು,
ಅಡ್ವರ್ಸರಿ ಅಂದರೆ ನಿಮ್ಗೆ ವಿರೋಧವಾಗಿ ಹೋಗಿ ಏನು ಮಾಡ್ತಾನೆ, ಹೋರಾಡ್ತಾನೆ. ಇದೆಲ್ಲಿ ನೋಡ್ತೀವಿ ನಾವು, ಯೋಬನ ಕತೆ ಸ್ಟಾರ್ಟಿಂಗಲ್ಲೇ ಏನು ಮಾಡ್ತಾನೆ, ಯೋಬಲ್ಲಿ ಏನು ಕಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ದೇವ್ರ ಹತ್ರ ಹೋಗಿ ಆರ್ಗ್ಯುಮೆಂಟ್ ಏನಂತ ಮಾಡ್ತಾನೆ, ದೇವ್ರೆ ನೀವೆಲ್ಲ ಕೊಟ್ಟಿದ್ದೀರಾ, ಅದರಿಂದ ಏನಾಯಿತು, ಅವ್ನು ನಿಮಗೆ ಆರಾಧನೆ ಮಾಡ್ತಾನೆ, ನೀವೆಲ್ಲ ತೆಗೆದುಬಿಟ್ರೆ ಅವ್ನು ನಿಮ್ಮನ್ನು ಏನು ಮಾಡ್ತಾನೆ, ದೂಷಿಸ್ತಾನೆ ಅಂತ ಅವನು ಒಂದು ಚಾಲೆಂಜ್ ಥರ ದೇವರು. ಸೊ ಪರಲೋಕ ರಾಜ್ಯದಲ್ಲಿ ದೇವರ ಸಭೆಯಲ್ಲಿ ಇವನ ಕೆಲಸ ಏನು, ಇವನು ವಿರೋಧವಾಗಿ ಮಾತಾಡುವಂಥವನು. ಅಲ್ಲೆಲ್ಲೂಯ, ನಿಮಗೆ ವಿರೋಧವಾಗಿ. ಇವನ ಹೆಸರೇನು, ಲೂಸಿಫರ್. ಲೂಸಿಫರ್ ಅನ್ನುವಂಥ ಪದಕ್ಕೆ ಇನ್ನೊಂದು ಅರ್ಥ ಏನಂದರೆ ಶೈನಿಂಗ್ ಲೈಟ್, ದೇವರ ಬೆಳಕನ್ನು ತರುವವನು, ಅದೇ ಅರ್ಥ. ಅಲ್ಲೆಲ್ಲೂಯ. ಇದನ್ನೇ ಯೇಸು ಕ್ರಿಸ್ತು ಏನಂತ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಅಂದರೆ, ಪಿಶಾಚಿಯನ್ನು ಮೇಲಿನಿಂದ ಕೆಳಗಡೆ ಬೆಳಕಿನ ರೀತಿಯಲ್ಲಿ ಏನಾಗ್ತಾನಂತೆ, ಅದು ಇಂಗ್ಲೀಷಲ್ಲಿ ಹೇಳ್ತಾರೆ, ಐ ಸಾ ಸೇಟನ್ ಫಾಲ್ ಫ್ರಮ್ ಹೆವೆನ್ ಲೈಕ್ ಲೈಟ್ನಿಂಗ್ ಅಂತಾರೆ. ಅಂದರೆ ಬೆಳಕಿನ ರೀತಿಯಲ್ಲಿ ಏನಾಗ್ತಾನೆ, ಅವನು ಕೆಳಗಡೆ ಬಂದು ಬಿದ್ದ ಅಂತ ದೇವ್ರು ಯಾರು ಹೇಳ್ತಾರೆ, ಯೇಸು ಕ್ರಿಸ್ತು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಸೊ ಲೂಸಿಫರ್ ಅನ್ನುವಂಥ ಪದಕ್ಕೆ ಅರ್ಥ ಏನು, ಅವನ ಹೆಸರು ಅದು, ಅವನ ಹೆಸರಿಗೆ ಅರ್ಥ ಏನು, ಬೆಳಕು. ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ ಮೋಸಸ್ಸು ಸರ್ಪ ಅನ್ನುವಂಥ ಪದಕ್ಕೆ ಯೂಸ್ ಮಾಡುವಂಥ ಇನ್ನೊಂದು ವಿಷಯ ಏನು, ನಾಕಾಶ್ ಅನ್ನುವಂಥಕ್ಕೆ ಇನ್ನೊಂದು ಅರ್ಥ ಏನು, ಉಳಿಯುವ ತಾಮ್ರ. ಹಲ್ಲೆಲೂಯ. ಇನ್ನೊಂದು ವಿಷಯ ಏನಂದರೆ, ಸೇರಾಫ್ ಅಂತೀವಿ ಹೇಳ್ತಲ್ಲ, ಶೆರೂಬಿಮ್ ಅನ್ನೋದು ಅವನ ಕೆಲಸ. ಹಲ್ಲೆಲೂಯ. ಸೇರಾಫ್ ಅನ್ನೋದು ಅವರ ಒಂದು ಏನು ಹೇಳ್ತೀವಿ, ಇವಾಗ ನಮ್ಮನ್ನು ನೋಡಿ ಮನುಷ್ಯರು ಅಂತ ಹೇಳುವಂಥ ರೀತಿಯಲ್ಲಿ ಅವರನ್ನು ನೋಡಿ ಸೇರಾಫಿಮ್ ಅಂತಾರೆ. ದೇವದೂತರು ಅನ್ನೋದು ಸಹ ಅವರ ಹೆಸರಲ್ಲ, ದೇವದೂತರ ಅಂದರೆ ಮೆಸೆಂಜರ್ ಅಷ್ಟೇ. ಹಲ್ಲೆಲೂಯ. ಏಂಜಲ್ಸ್ ಅಂದರೆ ಅರ್ಥ ಏನು, ಮೆಸೆಂಜರ್. ಅವ್ರ ಹೆಸರು ಅದಲ್ಲ ಏನೋ, ಇವಾಗ ನಮ್ಮನ್ನು ನೋಡಿ ಮನುಷ್ಯರು ಅಂತೀವಿ, ಹ್ಯೂಮನ್ಸ್ ಅಂತೀವಲ್ಲ, ಆ ರೀತಿ ಅವ್ರ ಹೆಸರು ಅದಲ್ಲ. ಅವ್ರಿಗೆ ಒಬ್ಬೊಬ್ರಿಗೆ ಏನಿದೆ ಒಂದೊಂದು ಹೆಸರು, ಯಾವ ರೀತಿ ನಾಯಿ, ಕ್ಯಾಟು, ಮನುಷ್ಯರು ಅಂತ ಈ ರೀತಿ ನಾವೆಲ್ಲ ಯಾವ ರೀತಿ ಡಿಫ್ರೆಂಟ್ ಆಗಿದ್ದೀವೋ ಆ ರೀತಿ ಅವನು ಏನಾಗಿದ್ದ, ಒಂದು ಸೇರಾಫ್ ಆಗಿದ್ದ ಅಲ್ಲಿ ಪರಲೋಕ ರಾಜ್ಯದಲ್ಲಿ. ಶೆರೂಬಿಮ್ ಸೇರಾಫ್ ಅಂತೀವಲ್ಲ, ಇದೆ ಆ ಜಾಗದಲ್ಲಿ. ಅವನೇನು ಮಾಡ್ತಾನೆ, ಸೇರಾಫ್ ಅನ್ನೋದಕ್ಕೂ ಅರ್ಥ ಏನಂದರೆ ಉಳಿಯುವ ತಾಮ್ರದ ಒಂದು ಮ್ಯಾಜಿಕಲ್ ಬೀಯಿಂಗ್ನ ಆ ರೀತಿ ಹೇಳ್ತಾರೆ. ಉಳಿಯುವ ತಾಮ್ರದ ಒಂದು ಜೀವಂತವಾಗಿರುವಂಥವರು ಅಂತ ಹೇಳುವಾಗ, ಒಂದು ವ್ಯಕ್ತಿ ಅಂತ ಹೇಳುವಾಗ ಅದನ್ನೇ ಯೂಸ್ ಮಾಡ್ತಾರೆ ಪದ. ಅನೇಕ ವಿಷಯ ಹೇಳ್ತಾ ಇದ್ದೀನಿ, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನಾವು ಸ್ಟಾರ್ಟಿಂಗಲ್ಲಿ ಇದನ್ನು ನೋಡೋಣ. ನಾನು ಮೇನ್ ಏನು ಹೇಳ್ತಾ ಇದ್ದೇನೆ ಅಂದರೆ ಪಾಯಿಂಟು, ಅಲ್ಲಿ ಸರ್ಪ ಅನ್ನುವಂಥ ಪದ ಅಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡಿಲ್ಲ. ಟ್ರಾನ್ಸ್ಲೇಟ್ ಮಾಡುವಾಗ ಅದನ್ನು ನಾವೇನಂತ ಓದ್ತೀವಿ, ಸರ್ಪ. ಇವಾಗ ಸರ್ಪ ಅನ್ನೋದು ರೆಪ್ಟೈಲ್ ಜಾತಿಯನ್ನು ಸೇರಿದ್ದು. ರೆಪ್ಟೈಲ್ ಅಂದರೆ ಸರ್ಪದ ರೀತಿಯಲ್ಲೇ ಅನೇಕ ವಿಷಯಗಳಿದೆ. ಸರ್ಪ ಗೊತ್ತು, ನೆಕ್ಸ್ಟು ಕ್ರೊಕೊಡೈಲ್ ಸಹ ಅದೇ ಜಾತಿಯನ್ನು ಸೇರಿದ್ದು. ಆ ರೀತಿ ಅನೇಕ ನೋಡಿ ಅರ್ಥವಾಮಿದೆ, ಅನೇಕ ವಿಷಯಗಳು ಒಂದೇ ಜಾತಿಯನ್ನೇನಾಗಿದೆ ಸೇರಿದೆ. ಅದೇ ರೀತಿಯೇ ಪರಲೋಕ ರಾಜ್ಯದಲ್ಲಿ ಈ ಒಂದು ಹಾವಿನ ಜಾತಿಯಲ್ಲಿ ಅಲ್ಲಿ ಸೆರಾಫಿಮ್ ಅನ್ನುವಾಗ ಅದು ಸಿಮಿಲರ್ ಆಗಿ ಯೂಸ್ ಮಾಡುವಂಥ ಪದ. ಓಕೆ, ಹಲ್ಲೆಲೂಯ. ಇಷ್ಟೇ ಸಾಕು ಇವತ್ತಿಗೆ, ಹೀಬ್ರೂ ನಿಮ್ಗೆ ಇಷ್ಟು ಸಾಕು. ಸೊ ಈ ಅರ್ಥ ಏನು ಬರುತ್ತೆ ಅಂದರೆ, ಮೋಸಸ್ ಆ ಜಾಗದಲ್ಲಿ ಬರೀಬೇಕಾದ್ರೆ ಒಂದು ಹಾವಿನ ಕುರಿತಾಗಿ ಬರೀತಾ ಇಲ್ಲ, ಲೂಸಿಫರ್ನ ಕುರಿತಾಗಿ ಬರೀತಾ ಇದ್ದಾರೆ. ಹಲ್ಲೆಲೂಯ. ಅವನೇ ಏನು ಮಾಡ್ತಾ ಇದ್ದಾನೆ, ಉಳಿಯುವ ತಾಮ್ರದ ರೀತಿಯಲ್ಲಿ ಅವಳನ್ನು ನೋಡಿದ್ದು ಒಂದು ಹಾವನಲ್ಲ, ಅವಳನ್ನು ನೋಡಿದ್ದು ಒಂದು ಸೇರಾಫಿಮ್ನ. ಹಲ್ಲೆಲೂಯ. ಯೋಚನೆ ಮಾಡಿ ನೋಡಿ, ನಮಗೆಲ್ಲರಿಗೂ ಗೊತ್ತು, ಹಳೆ ಒಡಂಬಡಿಕೆಯಲ್ಲೂ ಸಹ ಸಿಂಸೋನ್ ಹುಟ್ಟುವುದಕ್ಕೆ ಮೊದಲು ಅವರ ತಂದೆ ತಾಯಿನ ಹತ್ರ ಏನು ಮಾಡ್ತಾರೆ, ಒಂದು ದೇವದೂತನು ಇಳಿದು ಬಂದು ಏನು ಮಾಡ್ತಾನೆ, ಒಂದು ಮೆಸೆಂಜರ್ ಇಳಿದು ಬಂದು ಏನು ಮಾಡ್ತಾನೆ, ತುಂಬ ಅವನೇನಾಗಿರ್ತಾನೆ, ಮಹಿಮೆಯಾಗಿ ಏನಿರ್ತಾನೆ, ಜಾಗದಲ್ಲಿರ್ತಾನೆ. ಸಿಂಸೋನ ತಂದೆ ಏನಂತ ಹೇಳ್ತಾರೆ, ಇವನ್ನ ನೋಡ್ಬಿಟ್ವಿ ನಾವೇನಾಗ್ಬಿಡ್ತೀವಿ, ಸತ್ತೋಗ್ಬಿಡ್ತೀವಿ, ನಾವು ದೇವರನ್ನು ನೋಡ್ಬಿಟ್ಟೆ ಅನ್ನೋವಂಥ ಅಷ್ಟು ಭಯದಲ್ಲಿರ್ತಾರೆ. ಸೊ ನಾವೆಲ್ಲರೂ ಎದುರು ನೋಡುವಂಥ ರೀತಿಯಲ್ಲಿ ದೇವದೂತರು ಅನ್ನೋದು ಮನುಷ್ಯರ ಬಾಡಿಯಲ್ಲಿ ಒಂದೆರಡು ರೆಕ್ಕೆ ಇಟ್ಕೊಂಡು ಆ ರೀತಿ ಅಲ್ಲ, ಅದು ನಾವು ಉಂಟು ಮಾಡಿಕೊಂಡಿರುವಂಥ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಯಾವ ರೀತಿ ನಾವು ಇವಾಗ ದೇವರುಗಳೆಲ್ಲ ನಮಗೆ ಗೊತ್ತಿರುವಂಥ ವಿಷಯಗಳಲ್ಲಿ ಮಾಡ್ಕೊತಾರೆ ಮನುಷ್ಯರು, ಏನು ಮಾಡ್ತಾರೆ, ಒಂದು ಏನು ಹೇಳ್ತಾರೆ, ಕವ್ವಾಗಿರಲಿ, ಬೇರೆ ಬೇರೆ ವಿಷಯಗಳು ನೋಡಿರುವಂಥ ವಿಷಯಗಳನ್ನ ಇಟ್ಕೊಂಡು ಏನು ಮಾಡ್ತಾರೆ, ದೇವರುಗಳನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಲ್ಲೇ ನಾವು ಏನು ಮಾಡ್ತೀವಿ, ಈ ರೀತಿ ನಾವೊಂದು ಇಮೇಜ್ ಮಾಡ್ಕೊಂಡಿದ್ದೀವಿ. ಓಕೆ, ಈ ಜಾಗದಲ್ಲಿ ನಾವು ನೋಡ್ತಾ ಇರೋದೇನೆಂದರೆ, ಅವಳನ್ನು ನೋಡಿದ್ದು ಒಂದು ಸರ್ಪವನ್ನು ಅಲ್ಲ, ಒಂದು ಸೇರಾಫಿಮ್ನ ನೋಡ್ತಾ ಇದ್ದಾಳೆ. ಹಲ್ಲೆಲೂಯ. ಮಹಿಮೆಯಾದ ಒಂದು ದೇವದೂತನು ನಿಮ್ಮ ಮುಂದೆ ಬಂದು ಇಳಿದು ಬಂದು, ನೀವು ಇದನ್ನು ಮಾಡಿ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ನೀವು ಮಾಡ್ತೀರಾ ಇಲ್ವಾ? ಇದರಲ್ಲೂ ಲೂಸಿಫರ್ ಅನ್ನೋನು ಯಾರೋ ಅಲ್ಲ, ದೇವರಿಗೆ ನೆಕ್ಸ್ಟು ಪರಲೋಕ ರಾಜ್ಯದಲ್ಲಿ ತುಂಬ ಏನಾಗಿದ್ದ, ಟಾಪ್ ಪೊಸಿಷನ್ ಇಲ್ದಂಥ ಒಂದು ಮನುಷ್ಯ. ಯಾವ ರೀತಿ ಹಳೆ ಒಡಂಬಡಿಕೆಯಲ್ಲಿ
ಪಾರೋನ ಕೆಳಗಡೆ ಯೋಸೆಫನು ಅಷ್ಟು ಪವರಲ್ಲಿ ಇದ್ನೋ ಅಷ್ಟೇ ಪವರಲ್ಲಿ ಯಾರಿರ್ತಾರೆ ದೇವರ ಒಂದು ಇದರಲ್ಲಿ ಯೋಸೆಫ್. ಯಾವ ರೀತಿ ಒಂದು ಕಂಪನಿಗೆ CEO ಇರ್ಬೋದು, ಈ ಲೋಕದ ಮೇಲೆ CEO ಯಾರಾಗಿದ್ರು? ದೇವರಾಗಿದ್ರು. ಅಲ್ಲೆಲ್ಲೂಯ. ಇವಾಗ ನೆಕ್ಸ್ಟ್ ಏನಾಗಿದೆ, ಟಾಪಲ್ಲಿ ಇರುವಂಥ ಮ್ಯಾನೇಜರ್ ಯಾರು? ಒಂದು ಇವನು ಲೂಸಿಫರ್ನಾಗಿ ಇದ್ದನು. ಅಲ್ಲೆಲ್ಲೂಯ. ಅವನೇನು ಮಾಡ್ತಾ ಇದ್ದಾನೆ ಈ ಜಾಗದಲ್ಲಿ, ಇದನ್ನು ನಾವು ಆಮೇಲೆ ನೋಡೋಣ. ಎಕ್ಸಾಂಪಲ್ಗೆ ಇಟ್ಕೊಳ್ಳಿದ್ದು ಮೈಂಡಲ್ಲಿ. ಸೊ ಸೇರಫ್ ಇವರ ಕೆಲಸ ಏನಂದರೆ, ಇವರು ಸೆಕ್ಯೂರಿಟಿ, ದೇವರಿಗೆ ಏನು ಹೇಳ್ತಾರೆ, ದೇವ್ರಿಗೆ ಫಸ್ಟ್ ಲೆವೆಲ್ ಏನು ಮಾಡ್ತಾರೆ ಇವರು, ರಕ್ಷಣೆ ಮಾಡುವಂಥ ಹೆಡ್ ಆಫ್ ಸೆಕ್ಯೂರಿಟಿ ಯಾರು? ನಮ್ಮ ಲೂಸಿಫರ್ನ. ಅವನ ಕೆಲಸ ಏನು? ಈ ಒಂದು ರಕ್ಷಣೆ ಕೊಡುವುದರಲ್ಲಿ ಅವನು ಸೆಕ್ಯೂರಿಟಿ ಆಗಿರ್ತಾನೆ. ಅಲ್ಲೆಲ್ಲೂಯ. ಎಲ್ಲಿ? ಏದೆಮ್ ತೋಟದಲ್ಲಿ. ಈ ರೀತಿ ಇರಬೇಕಾದ್ರೆ ಅವಳನ್ನ ಹತ್ರ ಹೋಗಿ ಒಂದು ಹಾವು ಇವನು ಮಾತಾಡಬೇಕಾದ್ರೆ ಏನಂತ ಹೇಳ್ತಾನೆ, ನಾವೆಲ್ಲ ಓದಿರುವಂಥ ಎಲ್ಲ ವಿಷಯಗಳನ್ನು ಏನು ಮಾಡ್ತಾನೆ ಹೇಳ್ತಾನೆ. ಲೂಸಿಫರನು ದೇವರಿಗೆ ತುಂಬ ಹತ್ರ ಇದ್ದಂಥ ಒಂದು ವ್ಯಕ್ತಿ, ತುಂಬ ಮೇಲಿದ್ದಂಥ ಒಂದು ವ್ಯಕ್ತಿ. ಇದನ್ನು ಹೇಳಿದ್ದ ಕಾರಣದಿಂದಾನೇ ಅವಳನ್ನು ಏನು ಮಾಡ್ತಾ ಇದ್ದಾಳೆ, ಅದನ್ನು ತಿಂತಾ ಇದ್ದಾಳೆ. ಇದಕ್ಕೇನೆ ಹೊಸ ಒಡಂಬಡಿಕೆಯಲ್ಲಿ ಪೌಲ್ ಏನಂತ ಬರೀತಾರೆ, ದೇವದೂತರೇ ಇಳಿದು ಬಂದು ಹೇಳಿದ್ರು ಅಂತ ಹೇಳಿದ್ರು ದೇವರ ವಾಕ್ಯವನ್ನು ಏನು ಮಾಡ್ಕೊಬೇಡಿ, ಇದಕ್ಕೆ ಮೇಲೆ ಏನು ಮಾಡಬಾರ್ದು, ಚೇಂಜ್ ಆಗಲ್ಲ, ಇದಕ್ಕೆ ಮೇಲೆ ಆ್ಯಡ್ ಮಾಡೋದಕ್ಕೆ ಏನು ಇಲ್ಲ. ರಕ್ಷಣೆ ಅನ್ನೋದು ಇದೆ ಅಂತ ಅವ್ರು ಅಷ್ಟು ಕಠಿಣವಾಗಿ ಬರೆಯುವುದಕ್ಕೆ ಕಾರಣ ಇದೇ ದೇವದೂತರು ಇಳಿದು ಬಂದು ಅಂತ ನನ್ನ ಹತ್ರ ಬಂದು ಮಾತಾಡಿದ್ರು ಅಂತ. ಎರಡು ರಿಲಿಜನ್ ಇವಾಗ ಏನಾಗಿದೆ, ಕ್ರಿಸ್ಟಿಯಾನಿಟಿ ಬಂದ ಮೇಲೆ ಎರಡು ಏನು ಹೇಳ್ತಾರೆ, ಎರಡು ಮತಗಳು ಏನಾಗಿದೆ ಬಂದಿದೆ. ಒಂದು ಈ ಜೆಹೋವಾ ವಿಟ್ನೆಸ್, ಎರಡನೇದು ಇಸ್ಲಾಂ. ಎರಡು ವಿಷಯಗಳು ಬಂದಿದ್ದಕ್ಕೆ ಕಾರಣ ಏನಂದರೆ, ದೇವದೂತರು ಬಂದು ಏನು ಹೇಳಿದ್ರು, ಇದೆಲ್ಲ ಏನಾಗಿದೆ, ನಿಮ್ಮ ದೇವರ ವಾಕ್ಯ ಏನಾಗಿದೆ, ಕರಪ್ಟ್ ಆಗಿದೆ, ಎಲ್ಲ ಏನು ಮಾಡಿದ್ದಾರೆ, ದೇವರ ವಾಕ್ಯ ಇದೆಲ್ಲ ನಿಜವಾಗ್ಲೂ ಇಲ್ಲ. ದೇವದೂತರು ಬಂದು ಏನು ಮಾಡಿದ್ರು, ನನಗೆ ಹೇಳಿದ್ರು ಅಂತ ಹೇಳಿ ಚೇಂಜ್ ಮಾಡಿದೆ ಏನು, ಎರಡು ಮತಗಳು. ಜೆಹೋವಾ ವಿಟ್ನೆಸ್ ಒಂದು ದೊಡ್ಡದು, ನೆಕ್ಸ್ಟ್ ಏನು, ಇಸ್ಲಾಂ. ಅಲ್ಲೆಲ್ಲೂಯ. ಸೊ ಪೌಲ್ ಏನು ಮಾಡ್ತೀರಿ, ಇದೆಲ್ಲ ಆಗೋದಕ್ಕೆ ಎಷ್ಟೋ ವರ್ಷಗಳು ಮುಂಚೆನೇ ಏನು ಹೇಳ್ತಾರೆ, ದೇವದೂತರೇ ಇಳಿದು ಬಂದು ಹೇಳಿದ್ರು ನೀವೇನು ಮಾಡ್ಬೋದು, ಇದನ್ನು ತಿರುಗಿ ಸ್ವೀಕರಿಸ್ಕೊಬಾರ್ದು, ಇದೇ ದೇವರ ವಾಕ್ಯ. ಅಲ್ಲೆಲ್ಲೂಯ. ಸೊ ಆದಿಯಲ್ಲಿ ನಡೆದಿದ್ದು ಒಂದು ಹಾವು ಕೇಳಿದ್ದಲ್ಲ, ದೇವರ ಮಹಾದೂತನು ಹೇಳಿದ್ದ ಕಾರಣದಿಂದ. ಅಲ್ಲೆಲ್ಲೂಯ. ಯಾಕಂದರೆ ದೇವರು ಅವನನ್ನು ಏನಂತ ಡಿಸ್ಕ್ರೈಬ್ ಮಾಡ್ತಾರೆ ಯೋಚನೆ ಮಾಡಿ ನೋಡಿ. ಪಿಶಾಚಿಯನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ನಾವು ಓದಿದ್ವಿ ಯೆಶಾಯ 6ನೇ ಅಧ್ಯಾಯ, ಇಲ್ಲ ಇವಾಗ ನೋಡಿದ್ವಲ್ಲ, 11 ಸರಿ, ಎಜೆಕಿಯಲ್ 28:15 ವಾಕ್ಯ. ಎಜೆಕಿಯಲ್ 28:15. ಎಜೆಕಿಯಲ್ 28:15. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿ 12. ನರಪುತ್ರನೇ, ನೀನು ತೂರಿನ ಅರಸನ ವಿಷಯವಾಗಿ ಶೋಕ ಗೀತವನ್ನೇ ಎತ್ತು. ಅವನಿಗೆ ಹೀಗೆ ನುಡಿ, ದೇವರಾದ ಕರ್ತರು ಹೀಗೆ ಎನ್ನುತ್ತಾರೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಆಮೆನ್. ಓಕೆ, ಕಂಟಿನ್ಯೂ ಮಾಡಿ. ಪರಿಪೂರ್ಣ ಸುಂದರ ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನು. ಆಮೇನ್. ನೋಡಿ, ಲೂಸಿಫರ್ನ ನೋಡಿ ಇಂಡೈರೆಕ್ಟಾಗಿ ಹೇಳುವಂಥ ವಾಕ್ಯಗಳಿದು, ಡೈರೆಕ್ಟಾಗಲ್ಲ. ಇದು 100% ಅವನ ಕುರಿತಾಗಿ ಹೇಳ್ತಾ ಇದ್ದಾರೆ ಅಂತ ನಾವು ತೊಗೊಬೋದು ಅಂತ ನಾವು ಎಕ್ಸಾಂಪಲಾಗಿ ತೊಗೊಬೋದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಸಿಂಪಲಾಗಿ ಇಲ್ಲಿ ವಾಕ್ಯಗಳು ತುಂಬ ಕಷ್ಟವಾಗಿ ಯೂಸ್ ಮಾಡಿದ್ದಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಎಲ್ಲ ಜ್ಞಾನವು ಅವನಲ್ಲಿತ್ತು. ದೇವರು ಉಂಟು ಮಾಡಿದಲ್ಲೇ ತುಂಬ ಪರ್ಫೆಕ್ಟಾಗಿ ಉಂಟು ಮಾಡಿದ್ದು ಯಾರನ್ನಂತೆ, ಲೂಸಿಫರ್ನ. ಈ ಜಾಗದಲ್ಲಿ ಏನು ಹೇಳ್ತಾರೆ ನೋಡಿ, ಯು ಆರ್ ಒನ್ಸ್ ಎನ್ ಎಕ್ಸಾಂಪಲ್ ಆಫ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಅಂದರೆ ಯಾವುದೇ ಕೊರತೆ ಇಲ್ಲದೆ ಇರುವಂಥ ಒಂದು ವಿಷಯ. ಪರಿಪೂರ್ಣವಾಗಿದ್ದಾನಂತೆ ಅವನು. ದೇವರು ಒಬ್ಬನ ಉಂಟು ಮಾಡಿದ ಮೇಲೆ ಆ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲವನ್ನು ಮಾಡಿದ ಮೇಲೆ ಅವನ ಎಲ್ಲ ಸೃಷ್ಟಿಗಳಲ್ಲಿ ಅವನನ್ನು ನೋಡಿ ಏನು ಹೇಳ್ತಾನೆ, ನೀನು ಪರಿಪೂರ್ಣವಾಗಿದ್ದೆ ಅಂತ. ಯಾರನ್ನು ನೋಡಿ ಹೇಳ್ತಾ ಇದ್ದಾರೆ, ಲೂಸಿಫರ್. ಹಲ್ಲೆಲೂಯ. ಪರ್ಫೆಕ್ಷನ್. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಎಲ್ಲ ವಿಷಯದಲ್ಲೂ ನೀನು ಇನ್ನೂ ಹೆಚ್ಚಾಗಿ ಹ್ಯಾಂಡ್ಸಮ್ ಆಗಿ ನಾನು ಏನು ಮಾಡಿದೆ ಅಂದರೆ, ಎಲ್ಲದಲ್ಲೂ ಸುಂದರವಾಗಿ ಏನು ಮಾಡಿದ್ದೆ, ನಿನ್ನನ್ನು ಉಂಟು ಮಾಡಿದ್ದೆ. ಸೊ ಹಾಗೆ ನಾವು ಯೋಚನೆ ಮಾಡುವಂಥ ರೀತಿಯಲ್ಲಿ ಪಿಶಾಚಿ ಬಂದು ನೋಡೋದಕ್ಕೆ ಕೊಡೂರವಾಗಿ ನೋಡೋಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಉಂಟು ಮಾಡಿದ್ದವನೇ ಅಲ್ಲ. ದೇವರು ಉಂಟು ಮಾಡಿದ ಎಲ್ಲ ವಿಷಯಗಳಲ್ಲೂ ಮೋಸ್ಟ್ ಸುಂದರವಾಗಿದ್ದಿದ್ದು ಯಾರಂತೆ, ಮನುಷ್ಯರನ್ನು ನೋಡಿ ಕೂಡ ದೇವರು ಇದುವರೆಗೂ ನಾವು ಹೇಳಿದ್ದನ್ನು ನಾವು ಕೇಳಿರಲ್ಲ.
ಮನುಷ್ಯರು ಅವರ ಸ್ವರೂಪದಲ್ಲಿ ಮಾಡಿದ್ರು. ಆದರೆ ಸ್ವರೂಪ ಅಂತ ಹೇಳುವಾಗ ತಿರುಗಿ ಇನ್ನೊಂದು ವಿಷಯ ನಾವೇನು ತಪ್ಪಾಗಿ ತಿಳ್ಕೊತೀವಿ, ನಾವು ಇನ್ನೊಂದು ಸತಿ ಎಷ್ಟೋ ಸತಿ ನೋಡಿದ್ವಿ, ಅವ್ರ ಥರ ನಾವು ಇಲ್ಲಿ ನೋಡೋದಕ್ಕೆ ಒಂಥರ ಇದ್ದೀವಿ ಅನ್ನೋದು ಅರ್ಥನೇ ಅಲ್ಲ. ಫಾರ್ ಎಕ್ಸಾಂಪಲ್, ನಾನು ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು ಆ ಕಾಲದಲ್ಲಿ ಬಾಳ್ಬೇಕಾಗಿದ್ದರೆ ಒಂದು ರಾಜನ ಒಂದು ಉಂಗುರ ಹಾಕ್ಕೊಂಡು, ಅವನ ಸಿಂಬಲ್ ಇರುವಂಥ ಉಂಗುರ ಹಾಕ್ಕೊಂಡು ನೀವು ಬೇರೆ ಎಲ್ಲೇ ಯಾವುದೇ ಜಾಗಕ್ಕೆ ಹೋದ್ರೂ ಇಲ್ಲ ಬೇರೆ ದೇಶಕ್ಕೆ ಹೋಗಿ ನೀವು ನೋಡಿದ್ರೂ ಆ ರಾಜ ಬಂದಿದ್ರೆ ಏನು ಅಥಾರಿಟಿ ಅಧಿಕಾರ ಇರ್ತಿತ್ತೋ, ಏನೆಲ್ಲ ಅವ್ನು ಮಾಡ್ಬೋದಾಗಿತ್ತೋ, ಅವನಿಗೆ ಎಷ್ಟೆಲ್ಲ ಮರ್ಯಾದೆ ಕೊಡ್ಬೋದಾಗಿತ್ತೋ ಅಷ್ಟು ನಿಮಗೆ ಕೊಡಬೇಕು. ಯಾಕಂದರೆ ನೀವು ಹೋಗಿದ್ದು ಅವನ ರೆಪ್ರೆಸೆಂಟೇಟಿವ್ ಆಗಿ, ಅವನು ಬದಲಾಗಿ ನೀವು ಹೋಗಿದ್ದೀರಾ. ಅಲ್ಲೆಲೂಯ. ಸೊ ಅವನು ಬಂದಂಗೆ ನಿಮ್ಮನ್ನು ಏನು ಮಾಡಬೇಕು, ಟ್ರೀಟ್ ಮಾಡಬೇಕು. ಅಲ್ಲೆಲೂಯ. ನಿಮ್ಮನ್ನು ಸ್ವೀಕರಿಸಬೇಕಾದ್ರೆ ಆ ರಾಜ ನಿಜವಾಗ್ಲೂ ಬಂದಿದ್ರೆ ಎಷ್ಟು ಸ್ವೀಕರಿಸ್ತಾ ಇದ್ರೋ ಅಷ್ಟಕ್ಕೆ ಸ್ವಲ್ಪನೂ ಕಡಿಮೆ ಇಲ್ಲದೆ ಏನು ಮಾಡಬೇಕಾಗಿತ್ತು, ನಿಮ್ಮನ್ನು ಸಹ ಸ್ವೀಕರಿಸಬೇಕಾಗಿತ್ತು. ಎರಡನೇ ವಿಷಯ ನೋಡೋದು ಬಂದರೆ, ಸ್ವರೂಪ ಅಂತ ಹೇಳ್ಬೇಕಾದ್ರೆ ಒಂದು ರಾಜ ಅನೇಕ ದೇಶಗಳನ್ನು ಅವನೇನು ಮಾಡ್ತಾನೆ, ವಿನ್ ಮಾಡಿಕೊಂಡ್ರೆ ಎಲ್ಲ ದೇಶದಲ್ಲೂ ಹೋಗಿ ಅವನೇನು ಮಾಡೋಕ್ಕಾಗಲ್ಲ, ಆಳುವುದಕ್ಕೆ ಸಾಧ್ಯ, ಎಲ್ಲ ಕಡೆ ಅವನು ಹೋಗೋಕ್ಕೆ ಸಾಧ್ಯ ಇಲ್ಲ. ಅವನೇನು ಮಾಡ್ತಾ ಇದ್ದ, ನಾನೇ ಜಾಗದಲ್ಲಿ ರಾಜ ಅಂತ ಹೇಳುವುದಕ್ಕೆ ಅವನು ಸ್ವರೂಪ ಒಂದು ವಿಗ್ರಹ ಮಾಡಿ ಇಡ್ತಾ ಇದ್ದ. ಅಲ್ಲೆಲ್ಲೂ ಎರಡು ವಿಷಯಗಳು ನಾವು ನೋಡಿದ್ವಿ. ಸೊ ಎರಡು ವಿಷಯಗಳಿಗೆ ಅರ್ಥ ಏನು ಬರುತ್ತೆ ಅಂದರೆ, ದೇವರು ಈ ಲೋಕವನ್ನು ಏನು ಮಾಡ್ತಾರೆ, ಯಾರಿಗೆ ಅಧಿಕಾರವಾಗಿ ಕೊಡ್ತಾರೆ, ಆದಾಮನ ಕೈಯಲ್ಲಿ, ಮನುಷ್ಯರ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಆದಾಮನವನು ಮಹಾಯಾಜಕನಾಗಿದ್ದ ಆ ಜಾಗದಲ್ಲಿ. ಫಸ್ಟ್ ಮಹಾಯಾಜಕನ ಏನಾಗ್ತಾನೆ, ಅವನೇ ಇರ್ತಾನೆ. ಅಂದರೆ ಏದೆಮ್ ತೋಟದಲ್ಲಿ ಒಂದು ದೊಡ್ಡ ನಮ್ಮೆಲ್ರಿಗೂ ರೆಪ್ರೆಸೆಂಟೇಟಿವ್ ಆಗಿ ಅವನಿರ್ತಾನೆ. ಆದರೆ ದೇವರ ವಾಕ್ಯದ ಪ್ರಕಾರ ನಾವೆಲ್ಲರೂ ಅವರ ಸ್ವರೂಪದಲ್ಲಿ ಮಾಡಿದ್ದೀವಿ ಅನ್ನೋದಕ್ಕರ್ಥ, ಉಂಟು ಮಾಡಿದ್ದಾರೆ ಅನ್ನೋದಕ್ಕರ್ಥ ದೇವ್ರು ನೋಡೋಕ್ಕೆ ನಮ್ಮ ಥರ ಇದ್ದಾರೆ ಅನ್ನೋದರ್ಥನೇ ಅಲ್ಲ. ನಾವು ರೆಪ್ರೆಸೆಂಟೇಟಿವ್ ಆಗಿದ್ದೀರ, ಅಂದರೆ ಅವ್ರಿಗೆ ಎಷ್ಟು ಅಥಾರಿಟಿ ಅಧಿಕಾರ ಇದೆಯೋ ಅದಾದಮೇಲೆ ನಮಗೇನಿದೆ ನೆಕ್ಸ್ಟು ಅಧಿಕಾರ ಇದೆ. ಅಲ್ಲೆಲೂಯ. ನಾವು ಇದನ್ನು ಯೂದ ಜನರು ಏನಾಗಿ ನಂಬ್ತಾ ಇದ್ರು ಅಂತ ನಾವು ನೋಡಬೇಕಾದ್ರೆ, ಇನ್ನು ಕಂಟಿನ್ಯೂಸ್ ಆಗಿ ಈ ಒಂದು ವಿಷಯ ನೋಡಬೇಕಾದ್ರೆ, ಯೂದ ಜನರಲ್ಲಿ ಇನ್ನೊಂದು ಈ ಒಂದು ವಿಷಯ ಏನು ನಂಬಿಕೆ ಇತ್ತಂದರೆ, ನಾವು ಇವಾಗಲೂ ನೋಡ್ಬೋದು, ಹೊಸ ಒಡಂಬಡಿಕೆ ನಾವೇನು ನೋಡ್ತೀವಿ ಅಂದರೆ, ದೇವರು ನಮ್ಮನ್ನು ಬರುವಂಥ ಕಾಲದಲ್ಲಿ ದೂತರಿಗಿಂತ ಮೇಲೆ ಏನು ಮಾಡ್ತಾರಂತೆ, ನಮ್ಮನ್ನು ಇಡ್ತಾರೆ. ದೂತರನ್ನು ಸಹ ನಾವೇನು ಮಾಡ್ಬೋದಂತೆ, ಅಂದರೆ ಏಂಜಲ್ಸ್, ದೇವರ ಎಲ್ಲ ಸೃಷ್ಟಿಗಳ ಮೇಲೆ ನಮ್ಮನ್ನು ಏನು ಮಾಡ್ತಾರೆ, ಅಧಿಕಾರದಲ್ಲಿ ಇಡ್ತಾರೆ. ಅಲ್ಲೆಲೂಯ. ಹಾಗೆ ಅಧಿಕಾರದಲ್ಲಿ ಇಡಬೇಕಾದ್ರೆ ನಾವು ದೇವದೂತರಿಗೂ ಸಹ ಏನು ಮಾಡ್ಬೋದು ಅಂತ, ನ್ಯಾಯ ತೀರ್ಪು ಕೊಡ್ಬೋದು. ಅಲ್ಲೆಲೂಯ. ಅಂಥ ಒಂದು ಪೊಸಿಷನಲ್ಲಿ ಬರುವಂಥ ಕಾಲದಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾರೆ, ಇಡ್ತಾರೆ. ಇದಕ್ಕೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೊಗೊಬೇಕಾದ್ರೆ, ನಾವು ಅವಾಗಲೇ ನೋಡಿದ್ವಿ, ಒಂದು ಕಂಪನಿ CEO ಇರ್ಬೋದು. ನಾವು ಇನ್ನೂ ಹಳೆ ಕಾಲದಲ್ಲಿ ನೋಡಬೇಕಾದ್ರೆ ಒಂದು ರಾಜ ಇದ್ದಾನೆ ಅಂತ ಇಟ್ಕೊಳ್ಳಿ. ಒಂದು ರಾಜ ಇದ್ದಾನಂದರೆ ಆ ರಾಜ ಏನು ಮಾಡ್ತಾನೆ, ನೆಕ್ಸ್ಟು ನಾನಾದ ಮೇಲೆ ಇವನೇ ಏನಾಗಬೇಕು, ಯುವರಾಜನಾಗಿರ್ಬೇಕು. ಪ್ರಿನ್ಸ್ ಅಂತೀವಿ, ಯುವರಾಜ. ದೇವರು ಯುವರಾಜನ ಪೊಸಿಷನ್ ಯಾರು ಕೊಡ್ತಾ ಇದ್ದಾರೆ, ಆದಾಮನಿಗೂ ಮನುಷ್ಯರಿಗೂ ಕೊಡ್ತಾ ಇದ್ದಾರೆ. ಅಲ್ಲೆಲೂಯ. ನಾನು ಎಷ್ಟು ಅಧಿಕಾರ ಇಟ್ಟಿದ್ದೀನೋ ಅಷ್ಟೇ ಅಧಿಕಾರ ನನ್ನ ಮಗನಿಗೂ ನಮ್ಮ ಮಕ್ಕಳಿಗೂ ಏನಿರುತ್ತೆ ಆ ಜಾಗದಲ್ಲಿ ಇರುತ್ತೆ ಅಂತ ಅಧಿಕಾರ ಕೊಡ್ತಾ ಇದ್ದಾರೆ. ಆದರೆ ಇವಾಗ ಸದ್ಯಕ್ಕೆ ಮಣ್ಣಿನಿಂದ ನಮ್ಮನ್ನೇನು ಮಾಡಿದ್ದಾರೆ, ದೇವರು ಉಂಟು ಮಾಡಿದ್ದಾರೆ. ಅಲ್ಲೆಲೂಯ. ಮಣ್ಣಿನಿಂದ ಸೃಷ್ಟಿ ಮಾಡಿರುವಂಥ ನಾವು ದೂತರಿಗಿಂತ ಏನಾಗಿದ್ದೀವಂತೆ, ಸ್ವಲ್ಪ ಕೆಳಗಡೆ ಇದ್ದೀವಿ ಈ ಕಾಲದಲ್ಲಿ. ಅಲ್ಲೆಲೂಯ. ನಾವು ಯಾಕೆ ದೂತರಿಗಿಂತ ಕಡಿಮೆ ಇದ್ದೀವಿ ಅಂದರೆ, ಒಂದು ದೇವರು ಉಂಟು ಮಾಡಿದ ಆ ರೀತಿ ಇರ್ಬೋದು. ಯಾಕಂದರೆ ನಾವು ಇವಾಗಲೇ ದೂತರಿಗಿಂತ ಮೇಲಿದ್ರೆ ನಾವೇನಾಗ್ಬಿಡ್ತೀವಿ, ನಮ್ಮಲ್ಲಿ ಇನ್ನೂ ಜಂಬ ಹೆಚ್ಚಾಗತ್ತೆ ಅಂತ ಇರ್ಬೋದು. ಅನೇಕ ಕಾರಣಗಳಿರ್ಬೋದು. ಇನ್ನೊಂದು ಕಾರಣ ಏನಾಗಿರ್ಬೋದು ಅಂದರೆ, ನಾವು ಆಲ್ರೆಡಿ ಪಾಪ ಮಾಡಿದ ಕಾರಣದಿಂದ ನಮ್ಮಲ್ಲಿ ಪರಿಶುದ್ಧತೆ ಅನ್ನುವುದು ಇಲ್ಲ. ನಮ್ಮ ದೇವರ ಪರಿಶುದ್ಧತೆಯನ್ನು ಏನು ಮಾಡಿದ್ವಿ, ಕಳೆದುಕೊಂಡಿದ್ದೀವಿ. ಅಲ್ಲೆಲೂಯ. ಓಕೆ. ಸೊ ಯೋಚನೆ ಮಾಡಿ ನೋಡಿ, ತುಂಬ ದೇವರಿಗೆ ನೆಕ್ಸ್ಟ್ ಪೊಸಿಷನಲ್ಲಿ ಇದ್ದಿದ್ದು ಯಾರು, ಲೂಸಿಫರನು. ಲೂಸಿಫರ್ ಅವನ ಜೊತೆಯಲ್ಲಿ ಇದ್ದಿದ್ದಲ್ಲ ಯಾರು, ಈ ಚೆರಾವಿಮ್ ಸೆರಫಿಮ್ ಅನ್ನೋಂಥ ದೇವದೂತರು ಅವರು. ಓಕೆ. ಆ ಜಾಗದಲ್ಲಿ ಅವರು ಇರಬೇಕಾದ್ರೆ ಅವರಿಗೆ ಕೆಳಗಡೆ ಇರುವಂಥ ನಮ್ಮನ್ನು ದೇವರು ನೆಕ್ಸ್ಟ್ ಯುವರಾಜರಾಗಿ, ಅಂದರೆ ರಾಜರಾಗಿ ಇಡಬೇಕಾದ್ರೆ ಅವ್ರಿಗೆ ಅದು ಇಷ್ಟ ಆಗುತ್ತಾ? ಯಾಕಂದರೆ ಇವಾಗಲೇ ಅವ್ರು ಏನಾಗಿದ್ದಾರೆ, ನಮಗಿಂತ ಮೇಲೆ ಇದ್ದಾರೆ. ನಮಗಿಂತ ಅವ್ರು ಏನಿದ್ದಾರೆ ಅಂದರೆ, ಅವರು ಸೃಷ್ಟಿಯಲ್ಲಿ ನಮಗಿಂತ ಮೇಲೆ ಇದ್ದಾರೆ. ಅಲ್ಲೆಲೂಯ. ಯಾಕಂದರೆ ಅವರು ಸ್ಪಿರಿಚುವಲ್ ಬೀಯಿಂಗ್ಸ್, ಅಂದರೆ ಆತ್ಮಿಕ ಏನು ಹೇಳ್ತಾರೆ, ಆತ್ಮದಲ್ಲಿ ಬಾಳುವಂಥ ಒಂದು ಸ್ಪಿರಿಚುವಲ್ ಬೀಯಿಂಗ್ಸ್. ಓಕೆ. ಸೊ ನಮಗಿಂತ ಅವ್ರ ಮೇಲಿರಬೇಕಾದ್ರೆ ದೇವರು ಅವ್ರಿಗೆ ಏನು ಹೇಳ್ತಾರೆ, ಬರುವಂಥ ಕಾಲದಲ್ಲಿ ನೀವು ಇವ್ರಿಗೆ ಏನು ಮಾಡಬೇಕು, ಅಡ್ಡ ಬೀಳಬೇಕು. ಇವ್ರು ನಿನ್ನ ಮೇಲೆ ನ್ಯಾಯ ತೀರ್ಪು ಕೊಡ್ತಾರೆ, ಇವರೇ ನನ್ನ ಯುವರಾಜರು, ನಾನಾದಮೇಲೆ ಇವರೇ ಅಂತ ಹೇಳಿಬಿಟ್ರೆ ಅವ್ರಿಗೇನಾಗಲ್ಲ, ಅದು ಇಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಪಿಶಾಚಿಗಿದ್ದಂಥ ಪ್ರಶ್ನೆ ದೇವರಾಗಬೇಕು ಅನ್ನೋದಲ್ಲ, ದೇವರ ಸ್ವರೂಪದಲ್ಲಿ ಇರುವಂಥ ನಮ್ಮ ಪೊಸಿಷನ್ ಅವನು ಬೇಕಾಗಿತ್ತು. ಈ ಭೂಲೋಕದ ಮೇಲೆ ಇಷ್ಟು ಒಳ್ಳೆ ಭೂಲೋಕವನ್ನು ಉಂಟು ಮಾಡಿ ಎತ್ಕೊಂಡೋಗಿ ಅದನ್ನು ಯಾರನ್ನು ರಾಜರಾಗಿ ಮಾಡ್ತಾ ಇದ್ದಾರೆ ದೇವರು? ಆದಾಮನ, ಮನುಷ್ಯರನ್ನ, ಧೂಳಿನಿಂದ ಮಾಡಿದ ಮನುಷ್ಯರನ್ನು. ಅವನಿಗೇನು, ನಾನು ಎಲ್ಲದಕ್ಕಿಂತ ಪರ್ಫೆಕ್ಟಾಗಿ ನನ್ನನ್ನು ಸೃಷ್ಟಿ ಮಾಡಿದ್ದ ದೇವರು ಕೇವಲ ಮನುಷ್ಯರಿಗೆ ಹೋಗಿ ಅವರ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಯಾರ ಅಧಿಕಾರ? ದೇವರ ಅಧಿಕಾರವನ್ನು ಮನುಷ್ಯರ ಹತ್ರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಈ ಅಧಿಕಾರವನ್ನು ಮನುಷ್ಯರಿಗೆ ಕೊಟ್ಟಿದ್ದನ್ನು ಇಷ್ಟ ಆಗದೆ ಆ ಅಧಿಕಾರವನ್ನು ಏನು ಮಾಡ್ತಾನೆ ಅವನು? ಮನುಷ್ಯರ ಹತ್ರದಿಂದ ಕಿತ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಸಿಂಪಲ್. ಮನುಷ್ಯರ ಹತ್ರದಿಂದ ಏನು ಮಾಡ್ತಾನೆ? ಮನುಷ್ಯರನ್ನು ಪಾಪ ಮಾಡಿಸಿ, ಯಾಕಂದರೆ ಪಾಪದ ಸಂಬಳ ಏನು? ಮರಣ. ಹಲ್ಲೆಲೂಯ. ಆತ್ಮಿಕ ಮರಣವನ್ನು ಏನು ಮಾಡ್ತಾರೆ ಇವರು? ಹೊಂದ್ಕೊಳ್ತಾರೆ. ಆ ಕಾರಣದಿಂದಾನೇ ಏಂಜಲ್ಸ್ಗಿಂತ ನಾವೆಲ್ಲ ಏನಾಗಿದ್ದೀವಿ ಇವಾಗ? ಕಡಿಮೆ ಆಗಿದ್ದೀವಿ. ಅದು ಮಾತ್ರ ಅಲ್ಲ, ನಾವು ಆತ್ಮಿಕ ರೀತಿಯಲ್ಲಿ ಹೆಚ್ಚಾಗಿ ನಾವೇನು ಮಾಡೋಕ್ಕಾಗಲ್ಲ, ನೋಡೋದಕ್ಕೂ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅನ್ನೋದಕ್ಕೆ ಕಾರಣ ಏನು? ನಾವು ಪಾಪ ಮಾಡಿದ ಕಾರಣದಿಂದ ಆತ್ಮದಲ್ಲಿ ನಾವು ಮರಣ ಹೊಂದಿದ್ದೀವಿ. ಹಲ್ಲೆಲೂಯ. ದೇವ್ರು ಮಾಡಬೇಡ ಅಂತ ಹೇಳಿದ್ದೀನ, ರೂಲ್ನ ಮೀರಿ ನಾವು ಹೋಗಿದ್ದ ಕಾರಣದಿಂದ. ಹಲ್ಲೆಲೂಯ. ಓಕೆ. ಸೊ ಇದೆಲ್ಲ ನಡೆದ ಕಾರಣದಿಂದಾನೇ ದೇವರೇನು ಲೂಸಿಫರ್ಗೆ ಏನು ಮಾಡ್ತಾ ಇದ್ದಾರೆ? ದೇವರು ಲೂಸಿಫರ್ನ ಪಾಪದಲ್ಲಿ ತಳ್ಳಿದ್ದಕ್ಕೋಸ್ಕರ ಅವನಿಗೂ ಏನು ಮಾಡ್ತಾರೆ? ದೇವರು ಇನ್ನೊಂದು ವಿಷಯ ಹೇಳ್ತಾರೆ. ಏನು ಶಾಪ ಕೊಡ್ತಾರೆ? ಆದಿಕಾಂಡ 3ನೇ ಅಧ್ಯಾಯ 14ನೇ ವಾಕ್ಯ. ಯಾವ ಶಾಪ? ಬೇಗನೆ ಓದಿ. ಮನುಷ್ಯನ ಇಮಿಡಿಯನ್ ಕ್ರಿಸ್ತಿ ಈ ಮಣ್ಣಿನಿಂದ ಹುಟ್ಟಿರ್ತಕ್ಕಂಥ ಓದಿ ವಾಕ್ಯ ಓದಿ. 14ನೇ ವಾಕ್ಯ 15. 14. ಆದಿಕಾಂಡ 3ನೇ ಅಧ್ಯಾಯ ವಚನ 14. ಆಗ ಕರ್ತನಾದ ದೇವರು ಸರ್ಪಕ್ಕೆ, ನೀನು ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಅರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುವಿ. ಆಮೇಲೆ ಓಕೆ. ಇದಕ್ಕೆ ಇನ್ನೊಂದು ಅರ್ಥ ಏನಂದರೆ, ಸೆರಾಬಿಮ್ ಅನ್ನುವರು ದೇವರ ಪ್ರಸನ್ನತೆ ಇರಬೇಕಾದ್ರೆ, ದೇವರ ಜಾಗದಲ್ಲಿ ಇರಬೇಕಾದ್ರೆ ಅವರಿಗೆ ಮುಂದೆ ಏನು ಮಾಡಬೇಕಾಗಿತ್ತು? ನಿಂತ್ಕೊಂಡಿದ್ದಂಥವ್ರು. ಅವ್ರ ಕೆಲಸನೇನು? ದೇವರಲ್ಲಿ ಇರಬೇಕಾದ್ರೆ, ಅವ್ರ ಪ್ರಸನ್ನತೆಯಲ್ಲಿ ಇರಬೇಕಾದ್ರೆ ಅವರು ಸಹ ಏನು ಮಾಡಬೇಕು? ಅದಕ್ಕೆ ಮುಂಚೆ ನಿಂತ್ಕೊಂಡಿರ್ಬೇಕು. ಹಲ್ಲೆಲೂಯ. ದೇವರು ಅವನ ಪೊಸಿಷನಲ್ಲಿ ನಿಂತ್ಕೊಂಡಿದ್ದಂಥ ಅವನನ್ನು, ಮೇಲೆ ಪರಲೋಕದಲ್ಲಿ ಇದ್ದಂಥ ಅವನನ್ನು ಭೂಲೋಕಕ್ಕೆ ಏನು ಮಾಡ್ತಾರಂತೆ? ತಳ್ಳಿಬಿಡ್ತಾರೆ. ಯಾರನ್ನು? ಅವನ ಪೊಸಿಷನಿಂದ ದೇವ್ರು ತಳ್ತಾ ಇದ್ದಾರೆ ಲೂಸಿಫರ್ನ. ಹಲ್ಲೆಲೂಯ. ಅವನ ಪೊಸಿಷನಿಂದ ತಳ್ಳಿದ ತಕ್ಷಣ ನಿಂತ್ಕೊಂಡಿದ್ದಂಥ ಅವನು ಏನಾಗ್ಬಿಡ್ತಾನೆ? ಮಣ್ಣಿನ ಜೊತೆ ಮಣ್ಣಾಗೆ ಆಗ್ಬಿಡ್ತಾನೆ. ಅಂದರೆ ಅವನ ಮಹಿಮೆ ಅವನಿಂದ ಏನಾಗ್ತಾ ಇದೆ? ಕಿತ್ಕೊಳ್ಳೋಕೆ ಪಡ್ತಾ ಇದೆ. ಹಲ್ಲೆಲೂಯ. ಅವನ ಪೊಸಿಷನ್ ಅವನಿಂದ ಏನಾಯಿತು? ಅಧಿಕಾರ ಏನಾಯಿತು? ಕಿತ್ಕೊಳ್ತಾ ಇರ್ತಾರೆ ದೇವರು. ಅಲ್ಲಿ ಅವ್ನು ಮಾಡಿದ ಪಾಪಕ್ಕೆ ಅವನು ಏನು ಮಾಡ್ತಾನೆ? ಅಧಿಕಾರವನ್ನು ಕಳೆದುಕೊತಾನೆ. ಹಲ್ಲೆಲೂಯ. ಅಧಿಕಾರವನ್ನು ಕಳೆದುಕೊಂಡಂಥ ಅವನು ನೆಕ್ಸ್ಟ್ ಏನು ಮಾಡ್ತಾನೆ? ಅವನನ್ನು ಏಂಜಲ್ ಆಫ್ ಲೈಟ್ ಏನು ಹೇಳ್ತಾರೆ? ಬೆಳಕಿನ ದೂತನ ಹಾಗೆ ಏನು ಮಾಡ್ತಾನೆ? ಅವನು ತೋರಿಸ್ಕೊಳ್ತಾನೆ. 2 ಕೊರಿಂಥಿ 11ನೇ ಅಧ್ಯಾಯ 14ನೇ ವಾಕ್ಯ ಪೌಲ್ ಹೇಳ್ತಾರೆ ನೋಡಿ. 2 ಕೊರಿಂಥಿ 11:14. 2 ಕೊರಿಂಥಿ 11ನೇ ಅಧ್ಯಾಯ ವಚನ 14. ಪುರುಷರು ಬೇಗನೆ ಓದಿ. 2 ಕೊರಿಂಥಿ 11:11. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ. ಆಮೇಲೆ ನೋಡಿ, ತಾನೇನು ಮಾಡ್ತಾನೆ ಇವಾಗ? ಅವನೇನು ಮಾಡಬೇಕು? ದೇವದೂತನ ವೇಷವನ್ನು ಹಾಕೊಬೇಕು. ಅವನು ದೇವದೂತನಾಗ ಆಗೋದಕ್ಕೆ ಸಾಧ್ಯನೇ? ಅಂದರೆ ಅವನ ಪೊಸಿಷನ್ ಅವನು ತಿರುಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ವಿಷಯ ಏನು ನೋಡೋದು ಅಂದರೆ, ಅವನು ದೇವರ ಹಾಗೆ ಆಗಬೇಕು ಅಂತ ಏನು ಮಾಡ್ದ ಅಂತೆ? ಆಸೆ ಪಟ್ಟ ಅಂತ ನಾವೆಲ್ಲರೂ ಹೇಳ್ತೀವಿ. ಪಿಶಾಚಿ ಮೇಲಿಂದ ತಳ್ಳಲ್ಪಟ್ಟಿದ್ದಕ್ಕೆ ಕಾರಣ ಅವನು ದೇವರ ಹಾಗೆ ಆಗಬೇಕು ಅಂತ ಆಸೆ ಪಟ್ಟ. ದೇವರ ಹಾಗೆ ಉಂಟು ಮಾಡಿರುವಂಥ ಸೃಷ್ಟಿಗಳು ಯಾರು? ಮನುಷ್ಯರು. ದೇವರ ಹಾಗೆ ಅವರ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ್ದನ್ನು ಯಾರನ್ನು ಮಾತ್ರ? ಮನುಷ್ಯರನ್ನು ಮಾತ್ರ. ಹಲ್ಲೆಲೂಯ. ಅವನಿಗೇನಾಗಬೇಕು? ನಮ್ಮ ಹತ್ರ ಇರುವಂಥ ಅಧಿಕಾರ ಅವನಿಗೆ ಬೇಕಾಗಿತ್ತು. ಯಾಕಂದರೆ ದೇವರು ಸ್ವಂತ ಸ್ವರೂಪದಲ್ಲಿ ಮಾಡಿದ್ರು ಅನ್ನೋದಕ್ಕೆ ಅರ್ಥ ಏನು? ಅವರ ಅಧಿಕಾರವು ನಮಗೇನು ಮಾಡಿದ್ರು? ಕೊಟ್ಟಿದ್ದಾರೆ. ಹಲ್ಲೆಲೂಯ. ಈ ಲೋಕದ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಅವನಿಗೇನು ಬೇಕಾಗಿತ್ತು? ಈ ಲೋಕದ ಮೇಲೇನು ಮನುಷ್ಯರ ಮೇಲೇನು ಏನು ಅವನಿಗೆ ಅಧಿಕಾರ ಬೇಕಾಗಿತ್ತು. ಸೊ ಅವನಿಗೇನು ಆಸೆ? ದೇವರ ಹಾಗೆ, ದೇವರಿಗೆ ಯಾವ ರೀತಿ ಅಧಿಕಾರ ಇದೆಯೋ ನನಗೂ ಈ ಲೋಕದ ಮೇಲೆ ಮನುಷ್ಯರ ಮೇಲೆ ಅಧಿಕಾರ ಬೇಕು. ಹಲ್ಲೆಲೂಯ. ಅವನ ಆಸೆ
ಅದು ಅಲ್ಲಿ ಅವನು ಆಸೆ ಪಟ್ಟಿದ್ದ ಕಾರಣದಿಂದಾನೇ ಅವನ ದೇವ್ರು ಏನು ಮಾಡ್ತಾರೆ, ಅವನ ಪೊಸಿಷನಿಂದ ಏನು ಮಾಡ್ತಾನೆ, ಮಹಿಮೆಯನ್ನು ಕಿತ್ಕೊಂಡು ತಳ್ಳಿಬಿಡ್ತಾರೆ. ಅಲ್ಲೆಲೂಯ. ಓಕೆ, ಸೊ ನೀವು ನಮ್ಮೆಲ್ರಿಗೂ ಗೊತ್ತಿರುವಂಥ ಸ್ಟೋರಿ ಒಂದು ಏನು ಹೇಳ್ತೀರಿ, ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯಗಳು ಕರೆಕ್ಟೇ, ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಏನು ಮಾಡ್ಕೊಳ್ತಾರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಥವಾ ನಮಗೆ ನಿಜವಾಗ್ಲೂ ಅದಿಂದ ಯಾಕೆ ಅದನ್ನು ಹೇಳ್ತಾ ಇದ್ದೀವಿ ಅಂತ ನಾವು ಏನು ಮಾಡಿಲ್ಲ, ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನು ಮಣ್ಣನ್ನು ತಿಂತ್ಯಾ ಅನ್ನೋದಕ್ಕೆ ಅರ್ಥ ಏನಂದರೆ ಅವ್ರು ಮಣ್ಣು ತಿಂತಾನೆ, ಅವನು ಹಾವು ಆ ರೀತಿ ಆಯಿತು ಅನ್ನೋದು ಅರ್ಥ ಅಲ್ಲ. ನಿಂತ್ಕೊಂಡು ದೇವರ ಸಮೂಹದಲ್ಲಿ ಮಹಿಮೇಲಿದ್ದಂಥ ಅವನು ಇವಾಗ ಏನು ಮಾಡ್ತಾನೆ, ಆ ಮಹಿಮೆ ಎಲ್ಲ ಕಿತ್ಕೊಂಡು ದೇವರು ಮಣ್ಣಾಗಿ ಏನು ಮಾಡ್ತಾರೆ ಅಂದರೆ ನೀನು ಕೆಳಗಡೆ ತಳ್ಳಿಬಿಡ್ತಾ ಇದ್ದಾರೆ ಅಂತ ಅರ್ಥ. ಅವ್ನು ಮಣ್ಣಿಗೆ ಮಣ್ಣಾಗ್ಬಿಟ್ಟ, ಅವನು ಹೊಟ್ಟೆಯ ಮೇಲೆ ಹೋಗ್ತಾನೆ ಅಂತ ಅರ್ಥ ಅಲ್ಲ. ಒಂದು ಎಕ್ಸಾಂಪಲಾಗಿ ಕೊಡ್ತಾರೆ. ಇವಾಗ ಕವಿತೆಗಳನ್ನು ಬರೀಬೇಕಾದ್ರೆ ಯಾವ ರೀತಿ ಒಂದು ಎಕ್ಸಾಂಪಲ್ ಮೆಟಫರಾಗಿ ಕೊಡ್ತಾರೆ, ಡೈರೆಕ್ಟಾಗಿ ಯಾವುದೋ ಒಂದು ವಿಷಯ ಹೇಳಲ್ಲ. ಎಷ್ಟೋ ಜನರು ಬೇರೆ ರೀತಿ, ಅದೇ ರೀತಿಯೇ ಅವನು ಹಾವಿನ ರೀತಿಯಲ್ಲಿ ಮೇಲಿದ್ದಂತಂದ ಅವನು ಕೆಳಗಡೆ ಏನಾಗ್ತಾನೆ, ಇವಾಗ ಹಾವಿನ ರೀತಿಯಲ್ಲಿ ಏನಾಗಬೇಕು, ಕೆಳಗಡೆನೇ ನಡಿಬೇಕು, ಓಡಾಡಬೇಕು. ಅಲ್ಲೆಲೂಯ. ಅದಕ್ಕೆ ಅರ್ಥ ಅದೇ, ಮಹಿಮೇಲಿದ್ದಂಥ ಅವನು ಮಹಿಮೆ ಇಲ್ಲದೆ ಇವಾಗ ಮಹಿಮೆ ಇರುವಂಥ ರೀತಿಯಲ್ಲಿ ಏನು ಮಾಡಬೇಕು, ತನ್ನನ್ನು ತಾನು ತೋರಿಸ್ಕೊಬೇಕು. ಅಲ್ಲೆಲೂಯ. ಇದನ್ನೇ ಏನು ಹೇಳ್ತಾರೆ, ಪೌಲ್ ಏನು ಹೇಳ್ತಾರೆ ಅಂತಾರೆ, ಏಂಜಲ್ ಆಫ್ ಲೈಟ್ ಥರ ಅವನು ತೋರಿಸ್ಕೊಳ್ತಾನೆ, ಬೆಳಕಿನ ದೂತನ ಹಾಗೆ ತನ್ನನ್ನು ತಾನು ಏನು ಮಾಡ್ತಾನೆ, ಗರ್ಜಿಸುವ ಸಿಂಹದ ಹಾಗೆ ಎಲ್ಲ ಅವನು ಏನು ಮಾಡ್ತಾನೆ, ಅವನ ಆ್ಯಕ್ಟ್ ಮಾಡ್ಬೋದು ಅಷ್ಟೇ. ಅವನಿಗೆ ನಿಜವಾಗ್ಲೂ ಆ ಒಂದು ಶಕ್ತಿ ಅನ್ನೋದು ಇಲ್ಲ. ಯಾವಾಗ ಈ ಶಕ್ತಿ ಅವನನ್ನು ಬಿಟ್ಟು ಇನ್ನು ಹೆಚ್ಚಾಗಿ ಹೋಗ್ತಾ ಇದೆ ಅಂದರೆ, ದೇವ್ರು ನೋಡಿ ಪಿಶಾಚಿಗಾಗಿರಲಿ, ಅವನ ಜೊತೆಲಿದ್ದಂಥ ಒಂದು ದೂತರಿಗಾಗಿರಲಿ, ಅಂದರೆ ಜೊತೆಲಿದ್ದಂಥ ಅವ್ರಿಗೆಲ್ಲ ದೇವಕುಮಾರರಿಗೆ ಇಷ್ಟ ಆಗದೇ ಇದ್ದಂಥ ವಿಷಯ ಯಾರು, ಮನುಷ್ಯರು. ಇವಾಗ ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಪಿಶಾಚಿಗಳು ಒಂದು ಮನುಷ್ಯರ ಹೆಸರನ್ನು ಕೇಳಿ ಏನು ಮಾಡಬೇಕು, ಭಯಪಡಬೇಕು. ಯಾವ ಮನುಷ್ಯ ಹೆಸರನ್ನು ಕೇಳಿ? ಹಲ್ಲೆಲೂಯ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ವಿಷಯಗಳನ್ನ ದೇವರು ತಿರುಗಿ ಚೇಂಜ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಒಂದು ಮನುಷ್ಯನ ಹೆಸರನ್ನು ಕೇಳಿ ಅವರೆಲ್ಲ ಭಯಪಡಬೇಕು. ಒಂದು ಮನುಷ್ಯನನ್ನು ನೋಡಿ ಎಲ್ಲರೂ ಏನು ಮಾಡ್ತಾರೆ, ಅಷ್ಟು ಭಯಪಡುತ್ತಾರೆ. ಒಂದು ಮನುಷ್ಯನ ಹತ್ರ ಇವಾಗ ಏನಾಯ್ತು, ತಿರುಗಿ ಅಧಿಕಾರ, ದೇವರೇ ಅವರು, ಯೇಸು ಕ್ರಿಸ್ತು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ. 100% ಎಷ್ಟೋ ದೇವರಿದ್ರು ಅಷ್ಟೇ 100% ದೇವರು ಮನುಷ್ಯನಾಗೂ ಇದ್ದರು. ಸೊ ಯೇಸು ಕ್ರಿಸ್ತ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, 100% ಮನುಷ್ಯನಾಗಿದ್ದಂಥ ಕಾರಣದಿಂದಾನೇ ಜಾಗದಲ್ಲಿ ಏನು ಮಾಡ್ತಾರೆ, ಸಂಪೂರ್ಣವಾಗಿ ಅಧಿಕಾರ ಅವರ ಕೈಗೆ ತಿರುಗಿ ಹೋಗೋದಕ್ಕೆ ಕಾರಣ ಏನು, ನಾವೆಲ್ಲರೂ ಹೇಳ್ತೀವಲ್ಲ, ಪಾತಾಳವನ್ನು, ಲೋಕವನ್ನು, ಮಾಂಸವನ್ನು, ಪಿಶಾಚವನ್ನು ಜಯಿಸಿ ಎದ್ದು ಬಂದರು ಅನ್ನೋದಕ್ಕೆ ಅರ್ಥ ಸಂಪೂರ್ಣವಾಗಿ ಮನುಷ್ಯನಾಗಿ ಇದೆಲ್ಲ ವಿಷಯಗಳನ್ನು ಏನು ಮಾಡ್ತಾರೆ, ದೇವರು ಜಯಿಸಿ ಎದ್ದು ಬರ್ತಾ ಇದ್ದಾರೆ. ಹಲ್ಲೆಲೂಯ. ಒಂದು ಪಾಪ ಮಾಡದೆ, ಒಂದು ವಿಷಯವನ್ನು ಮಾಡದೆ, ಸಂಪೂರ್ಣವಾದ ಒಂದು ಮನುಷ್ಯನಾಗಿದ್ದು ನಾವು ಮಾಡಿದ ತಪ್ಪೆಲ್ಲವನ್ನು ಸರಿ ಮಾಡ್ತಾ ಇದ್ದಾರೆ. ಯಾರು? ಹಲ್ಲೆಲೂಯ, ಯೇಸು ಕ್ರಿಸ್ತ. ಹಲ್ಲೆಲೂಯ. ಓಕೆ, ಸೊ ಇವಾಗ ಅವನು ಏನು ಮಾಡ್ತಾ ಇದ್ದಾನೆ, ಯಾವ ಮನುಷ್ಯರನ್ನು ನೋಡಿ ನಾನು ಅಡ್ಡ ಬೀಳಲ್ಲ ಅಂತ ಹೇಳಿದ್ನೋ, ಇವಾಗ ಅದೇ ಮನುಷ್ಯನ ನೋಡಿ ಏನು ಮಾಡಬೇಕು, ಅಡ್ಡ ಬೀಳಬೇಕು. ಹಲ್ಲೆಲೂಯ. ಸೊ ದೇವ್ರು ಏನು ಮಾಡ್ತಾ ಇದ್ದಾರೆ, ಶಿಲುಬೆಯಲ್ಲಿ ಎಷ್ಟೋ ವಿಷಯಗಳು ಮಾಡ್ತಾ, ಇದನ್ನು ಸಹ ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಪಾತಾಳಕ್ಕೆ ಇಳಿದು ಹೋಗುವಾಗ ದೇವರಾಗಿ ಇಳಿದು ಹೋಗ್ತಾ ಇಲ್ಲ, ಮನುಷ್ಯನಾಗಿ ಇಳಿದು ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತು ಮನುಷ್ಯರ ಸ್ವರೂಪನ ತಗೊಂಡು ಮನುಷ್ಯನಾಗಿ ಹುಟ್ಟು ಬಂದು ಯಾಕೆ ಇದೆಲ್ಲ ಮಾಡಬೇಕಂದ್ರೆ ಇದೂ ಸಹ ಒಂದು ಕಾರಣ. ದೇವರು ಮನುಷ್ಯರನ್ನು ಮಾಡುವಂಥ ಪಾಪದಿಂದ ಸುಮ್ಮನೆ ಎಸ್ಕೇಪ್ ಮಾಡಿಸ್ಬಿಟ್ರೆ ಅದೇನು ನ್ಯಾಯ ತೀರ್ಪು ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಆದರೆ ಅವ್ರು ಏನು ಮಾಡ್ತಾರೆ, ಮನುಷ್ಯನಾಗೇ ಹುಟ್ಟಿ ಬಂದು ಮನುಷ್ಯರ ಪಾಪ ಎಲ್ಲವನ್ನೂ ಏನು ಮಾಡ್ತಾರೆ, ಕ್ಲಿಯರ್ ಮಾಡೋದು ಮಾತ್ರ ಇಲ್ಲದೆ ಪಿಶಾಚಿಂದ ಅಧಿಕಾರವನ್ನು ಏನು ಮಾಡ್ತಾರೆ, ಪಡ್ಕೊಳ್ತಾರೆ. ಹಲ್ಲೆಲೂಯ. ಇದನ್ನೇ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆ. ಇಷ್ಟು ದಿವಸ ಪಿಶಾಚ ರಾಜ್ಯವಾಗಿತ್ತು, ಅಂದರೆ ಲೂಸಿಫರ್ನ ರಾಜ್ಯವಾಗಿ ಇದ್ದಿದ್ದನ್ನು ಇನ್ಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಆಳ್ವಿಕೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯ. ಇದೇನಂದರೆ ಪರಲೋಕದಲ್ಲಿ ಒಂದು ಯುದ್ಧ. ಯಾರಿಗೋಸ್ಕರ ಯುದ್ಧ? ಭೂಲೋಕಕ್ಕೋಸ್ಕರನೋ, ಭೂಲೋಕದ ಮೇಲೆ ಯಾರು ಆಳ್ವಿಕೆ ಮಾಡ್ತಾರೆ, ಮನುಷ್ಯರ ಮೇಲೇನೋ ಯಾರು ಆಳ್ವಿಕೆ ಮಾಡ್ತಾರೆ ಅನ್ನುವಂಥ ಯುದ್ಧ. ಹಲ್ಲೆಲೂಯ. ಯಾಕಂದರೆ ನಮಗೆ ದೇವರು ಕೊಟ್ಟಿರುವಂಥ ಪೊಸಿಷನ್ನು ಅಷ್ಟು ಮುಖ್ಯವಾದ ಒಂದು ಪೊಸಿಷನ್, ಒಂದು ಸ್ಥಳ. ದೇವರು ನಮಗೆ ಅಧಿಕಾರ ಕೊಟ್ಟಿರೋದು ಏನು, ಈ ಭೂಲೋಕದ ಮೇಲೆ ನಮ್ಮನ್ನು ಏನು ಮಾಡಿದ್ದಾರೆ ಅಂತೆ, ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆ ಅಧಿಕಾರವನ್ನು ನಾವು ಏನು ಮಾಡಿದ್ವಿ, ಅವನ ಹತ್ರ ಕಳೆದುಕೊಂಡಂಥ ಅಧಿಕಾರವನ್ನು ದೇವರು ಏನು ಮಾಡ್ತಾ ಇದ್ದಾರೆ, ತಿರುಗಿ ಅವನ ಹತ್ರ ಅಂದ ಏನು ಮಾಡ್ತೀವಿ, ಮನುಷ್ಯನಾಗೆ ಏನು ಮಾಡ್ತಾ ಇದ್ದಾರೆ, ಅದೆಲ್ಲವನ್ನ ಇವಾಗ ಒಂದು ಸಂಪೂರ್ಣವಾದ ಮನುಷ್ಯನಿಂದ ಅದನ್ನು ಏನು ಮಾಡೋಕ್ಕಾಯ್ತು, ಎಲ್ಲವನ್ನು
ಅವರು ಸಂಪೂರ್ಣವಾದ ಮನುಷ್ಯನಾಗಿದ್ದಂಥ ಕಾರಣದಿಂದಾನೇ ಅದನ್ನೇನು ಮಾಡೋಕ್ಕಾಯಿತು, ಜಯಿಸೋಕ್ಕಾಯಿತು. ಅಲ್ಲೆಲೂಯ. ಲಾಸ್ಟಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯೋಚನೆ ಮಾಡಿ ನೋಡಿ, ದೇವರು ಲೂಸಿಫರ್ನ ನೋಡಿ ಏನು ಹೇಳ್ತಾನೆ ಅಂದರೆ, ಸಂಪೂರ್ಣವಾಗಿದೆ, ಪರ್ಫೆಕ್ಷನ್, ಎಲ್ಲ ವಿಷಯದಲ್ಲೂ ಇಂಥ ಒಂದು ಸುಂದರವಾಗಿ ನಾನು ಒಂದು ವಿಷಯವನ್ನು ಉಂಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ನಾನು ಇನ್ನನ್ನು ಮಾಡಿದ್ದೀನಿ ಅಂತಾರೆ. ಆವಾಗ ಸಂಪೂರ್ಣವಾದ ಮನುಷ್ಯನಾಗಿ ನೆಕ್ಸ್ಟ್ ಯಾರು ಲೂಸಿಫರ್ ಇದ್ದಂಥ ಜಾಗ ಹೋಗಿ ಆ ಜಾಗದಲ್ಲಿ ಏನಾಗ್ತಾ ಇದ್ದಾರೆ, ಇನ್ನು ಯೇಸು ಕ್ರಿಸ್ತು ಹುಟ್ಟು ಬಂದಾಗ ಸಂಪೂರ್ಣವಾದ ಮನುಷ್ಯನಾಗಿ ಏನು ಮಾಡ್ತಾರೆ, ಹುಟ್ಟು ಬರ್ತಾರೆ. ನಮ್ಮೆಲ್ಲರಲ್ಲೂ ಇದನ್ನೇ ಹೇಳ್ತೇವೆ, ನಾವೆಲ್ಲರೂ ಕೊರತೆ ಇರುವಂಥ ಮನುಷ್ಯರು. ಯೇಸು ಕ್ರಿಸ್ತು ಮಾತ್ರ ಯಾವುದೇ ರೀತಿ ಕೊರತೆ ಇಲ್ಲದಂಥ ಒಂದು ಮನುಷ್ಯ. ಹಲ್ಲೆಲೂಯ. ಆ ರೀತಿ ಇರಬೇಕಾದ್ರೆ ಯೇಸು ಕ್ರಿಸ್ತು ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ಸಂಪೂರ್ಣವಾದ ಮನುಷ್ಯನಾಗಿದ್ದು ಪಾಪ ಎಲ್ಲವನ್ನು ಜಯಿಸಿ ಸಂಪೂರ್ಣವಾಗಿ ಏನಾಗ್ತಾರೆ, ತಿರುಗಿ ಎದ್ದು ಬರ್ತಾರೆ. ಹಲ್ಲೆಲೂಯ. ಸಂಪೂರ್ಣ ಅನ್ನೋದ ಪದ ಅಷ್ಟು ಮುಖ್ಯ. ಹಲ್ಲೆಲೂಯ. ಸೊ ಈ ಒಂದು ಸಂಪೂರ್ಣತೆಯಲ್ಲಿ ಎದ್ದು ಬಂದಂಥ ಯೇಸು ಕ್ರಿಸ್ತು ಇವಾಗ ಪೌಲ್ ಏನಂತ ಬರೀತಾರೆ, ನಾವೂ ಸಹ ಅವರ ರೀತಿಯಲ್ಲಿ ಏನಾಗಬೇಕಂತೆ, ಮಾರ್ಪಡಬೇಕು, ಸಂಪೂರ್ಣರಾಗಬೇಕು. ಹಲ್ಲೆಲೂಯ. ಆ ವಾಕ್ಯಕರ್ತನು ಯೇಸು ಕ್ರಿಸ್ತು ಯಾವ ರೀತಿ ಸಂಪೂರ್ಣವಾಗಿದ್ದರೋ ಅವರ ಒಂದು ಸ್ವರೂಪಕ್ಕೆ ನಮ್ಮನ್ನು ಸಹ ಏನು ಮಾಡ್ತಾ ಇದ್ದಾರೆ ಅಂತ ಇವಾಗ ಮಾರ್ಪಡಿಸ್ತಾ ಇದ್ದಾರೆ. ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ, ಯೇಸು ಕ್ರಿಸ್ತು ನಾವು ಸತ್ತು ಹೋದಾಗ ಅಥವಾ ಯೇಸು ಕ್ರಿಸ್ತು ಹಿಂತಿರುಗಿ ಬರುವಾಗ ಆ ದಿನದಲ್ಲಿ ಈ ಒಂದು ವಿಷಯ ಏನಾಗುತ್ತೆ, ಸಂಪೂರ್ಣವಾಗುತ್ತೆ. ಹಲ್ಲೆಲೂಯ. ಎಲ್ಲರೂ ಅದನ್ನು ಅಂದ್ಕೊಳ್ಳೋಣ. ನಾವೆಲ್ಲರೂ ಇಷ್ಟು ನಾವು ಅರ್ಥ ಮಾಡಿಕೊಂಡಂಥ ವಿಷಯ ಆದಿಕಾಂಡದಿಂದ ನೀವು ನೋಡ್ಕೊಂಬರಬೇಕಾದ್ರೆ, ಪಿಶಾಚ್ ಏನಾಗಿರಲಿಲ್ಲ, ಸರಿ ಒಂದು ಸರ್ಪ ಬಂದು ಹೇಳಿದ್ರಿಂದ ಅವಳಿದೆಲ್ಲ ಕೇಳಿಲ್ಲ, ಒಂದು ದೇವದೂತನು ಬಂದು ಹೇಳಿದ್ರಿಂದಾನೇ, ಒಂದು ದೇವದೂತರ ಎಲ್ಲರಿಗೂ ಹೆಡ್ ಆಗಿದಂಥ ದೇವದೂತ ಅವನು. ಹಲ್ಲೆಲೂಯ. ಇವಾಗಲೂ ಸಹ ನರಕದಲ್ಲಾಗಿರಲಿ ಲೋಕದಲ್ಲಾಗಿರಲಿ ಅವನ ಒಂದು ರಾಜ್ಯ ಬಿಟ್ಟು ಹೋಗ್ತಾ ಇದೆ ಅನ್ನುವಂಥ ಕಾರಣದಿಂದ ಅವನ ಹೋರಾಟ, ಅವನ ಜೊತೆಲಿ ಇರುವಂಥವ್ರ ಹೋರಾಟ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹಲ್ಲೆಲೂಯ. ನಮ್ಮೆಲ್ರಿಗೂ ಗೊತ್ತೋರು, ನಾವು ಅನೇಕ ವಾರಗಳಿಂದ ಇಷ್ಟು ವಿಷಯಗಳು ನೋಡ್ತಾ ಇದ್ದೀವಲ್ಲ. ಸೊ ಲೂಸಿಫರ್ ಅನ್ನೋನು ಒಬ್ಬನು ಮಾತ್ರ ಅಲ್ಲ, ಅವನ ಹೆಡ್ ಅಷ್ಟೇ. ಯಾವ ರೀತಿ ಪರಲೋಕ ರಾಜ್ಯದಲ್ಲಿ ದೇವರು ಹೆಡ್ ಆಗಿದ್ದಾರೋ ಆ ರೀತಿ ಇವನು ಇಲ್ಲಿ ಏನಾಗಿದ್ದಾನೆ, ಇವನ ಒಂದು ಜೊತೆಯಲ್ಲಿರುವಂಥ ಇವನು ಅಲ್ಲೂ ಹೆಡ್ ಆಗಿದ್ದ, ಇಲ್ಲೂ ಏನಾಗ್ತಾ ಇದ್ದಾನೆ, ಹೆಡ್ ಆಗಿದ್ದಾನೆ. ಸೊ ಅವನ ಅಲ್ಲೂ ತಲೆ ಆಗಿದೆ, ಇಲ್ಲೂ ಅವ್ರಿಗೆ ಒಂದು ತಲೆ ಆಗಿದೆ. ಅವನ ಜೊತೆಯಲ್ಲೇ ದೇವರು ವಿರೋಧವಾಗಿ ಬಂದಂಥವ್ರಲ್ಲಿ ಯಾರು, ದೇವಕುಮಾರರು 2 ಸತಿ ಬೀಳ್ತಾರಲ್ಲ. ಯಾರು? ಮೊದಲನೇ ಸತಿಯಲ್ಲಿ ನೋವಾನ ಕಾಲದಲ್ಲಿ ಬಿದ್ದಂಥವರು, 2ನೇ ಸತಿ ಬಾಬೆಲ್ ಒಂದು ಗೋಪುರವನ್ನು ಕಟ್ಟಬೇಕಾದ್ರೆ ಬಿದ್ದಂಥವ್ರು. ಅಲ್ಲೆಲೂಯ. ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾನೆ, ಅವನ ಜೊತೆಯಲ್ಲಿ ಎಲ್ಲವನ್ನು ಆಳ್ವಿಕೆ ಮಾಡೋದು, ಮನುಷ್ಯರನ್ನ ಏನು ಮಾಡಬೇಕು, ಕನ್ಫ್ಯೂಸ್ ಮಾಡಬೇಕು, ಮನುಷ್ಯರನ್ನ ಏನು ಮಾಡಬೇಕು, ಏಮಾರಿಸ್ಬೇಕು ಅನ್ನೋದು ಇವರ ಕೆಲಸ. ಇನ್ನೊಂದೇನೆಂದರೆ, ನೋವಾನ ಕಾಲದಲ್ಲಿ ಹುಟ್ಟಿದಂಥ ಈ ಒಂದು ನೆಫಿಲಿಮರ ಆತ್ಮಗಳೇ, ಅವ್ರೇನಿಲ್ಲ ಸಂಪೂರ್ಣವಾಗಿ ಮನುಷ್ಯರು ಅಲ್ಲ, ಸಂಪೂರ್ಣವಾಗಿ ದೇವದೂತರು ಅಲ್ಲ, ಅವನು 2 ಮಿಕ್ಸ್ ಆಗಿ ಬಂದಿದ್ದ ಕಾರಣದಿಂದಾನೇ ಅವರ ಆತ್ಮಗಳು ಇವಾಗ ಏನಾಗಿದೆ, ಪಿಶಾಚಿಗಳಾಗಿ ಏನಾಗ್ತಾ ಇದೆ, ಲೋಕವೆಲ್ಲವನ್ನು ಸುತ್ತಾ ಇದೆ. ಯಾವುದಾದ್ರೂ ಒಂದು ಬಾಡಿ ಸಿಕ್ಕಿದ್ರೆ ನಾವು ಆಕ್ರಮಣ ಮಾಡಿಕೊಂಡ್ರೆ ನಾವು ಈ ಲೋಕವನ್ನು ತಿರುಗಿ ಏನು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ತಿರುಗಿ ಈ ಲೋಕದ ಆಸೆಗಳೆಲ್ಲ ನಾವು ಏನು ಮಾಡ್ಬೋದು, ಯಾಕಂದರೆ ಆಸೆಯಿಂದನೇ ಅವರು ಫಸ್ಟ್ ಏನು ಮಾಡ್ತಾರೆ, ಕೆಳಗಡೆ ಇಳಿದು ಬರ್ತಾರೆ. ಹಲ್ಲೆಲೂಯ. ಓಕೆ. ಸೊ ನಾವು ಇದೆಲ್ಲ ಒಂದು ಕಂಪ್ಲೀಟ್ ಆದ ಟಾಪಿಕ್ ಆಗಿ ನಾವು ಅರ್ಥ ಮಾಡ್ಕೊಂಡು ಯಾವ ರೀತಿ ಇದೆಲ್ಲ ನಡೀತು ಅಂತ. ನಾವು ಇದೆಲ್ಲ ಇಷ್ಟು ಅರ್ಥ ಮಾಡಿಕೊಂಡ ಮೇಲೆ ಇದೆಲ್ಲ ನಮಗೆ ಎಲ್ಲಿ ಯೂಸ್ ಆಗುತ್ತಂದರೆ, ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಯಾರೋ ಒಬ್ಬರು ನಿಮ್ಮನ್ನು ನೋಡಿ ಪ್ರಶ್ನೆ ಕೇಳುವಾಗ ಮಾತ್ರ ಅಲ್ಲ, ನಮಗೂ ಸಹ ಖುದ್ದಾಗಿ ಏನಾಗಬೇಕು, ಮೊದಲು ಅರ್ಥ ಆಗಬೇಕು ದೇವರ ವಾಕ್ಯದಲ್ಲಿ ಏನು ಫ್ಲೋ ಬರ್ತಾ ಇದೆ. ಬೇರೆ ಒಂದು ಟೆಕ್ಸ್ಟಲ್ಲಿ ಅಂದರೆ ಬೇರೆ ಪುಸ್ತಕಗಳೆಲ್ಲ ಏನು ಹೇಳ್ತಾರೆ ಅಂದರೆ, ತುಂಬ ಎಕ್ಸಾಚರೇಟೆಡಾಗಿ ಬರೀತಾರೆ, ತುಂಬ ಹೆಚ್ಚಾಗಿ ಬರೀತಾರೆ. ಏನಂತ, ಇದಾಗ್ಬಿಡ್ತು ಅದಾಗ್ಬಿಡ್ತು, ಒಂದು ಹುಲಿ ತಲೆ ಕಟ್ ಮಾಡಿಬಿಟ್ಟು ಇನ್ನೊಂದು ತಲೆ, ಸೊ ಅನೇಕ ವಿಷಯಗಳು ಎಷ್ಟೆಷ್ಟೋ ನಡೆಯುತ್ತೆ. ಆದರೆ ಅದೆಲ್ಲ ಏನು ಹೇಳ್ತಾರೆ, ಫ್ಯಾಂಟಸಿ, ಅವರು ಕಲ್ಪನೆಯಲ್ಲಿ ಬರೆದಿರುವಂಥ ಅನೇಕ ವಿಷಯಗಳು ಇರ್ಬೋದು, ಇಲ್ಲದೇ ಇರ್ಬೋದು, ಅದು ಬೇರೆ ವಿಷಯ. ಆದರೆ ದೇವರ ವಾಕ್ಯದಲ್ಲಿ ಬರಬೇಕಾದ್ರೆ ಅಟ್ಲೀಸ್ಟ್ ಒಂದು ಲೆವೆಲ್ಗಾದರೂ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು, ನಿಜವಾಗ್ಲೂ ಏನು ನಡೆದಿರ್ಬೋದು. ಯಾಕಂದರೆ ದೇವರ ವಾಕ್ಯದಲ್ಲಿ ಆ ರೀತಿ ತುಂಬ ಏನು ಹೇಳ್ತಿರೋ, ತುಂಬ ಏನೋ ಒಂಥರ ನಮ್ಗೆ ಅರ್ಥನೇ ಆಗಲ್ಲ ಅನ್ನೋಂಥ ರೀತಿಯಲ್ಲಿ ಏನಿರಲ್ಲ. ಇದನ್ನು ತುಂಬ ಏನೋ ಮ್ಯಾಜಿಕ್ ಥರ ಯಾವುದೇ ವಿಷಯ ಇಲ್ಲ. ಇದೆಲ್ಲ ನಡೆಯುತ್ತಾನೆ, ಅನೇಕ ವಿಷಯಗಳು ಆಶ್ಚರ್ಯಕುರಿಯವಾಗಿರ್ಬೋದು, ಇಲ್ಲ ಅಂತೇಳಿಲ್ಲ. ಆದರೆ ಅಟ್ಲೀಸ್ಟ್ ನಮ್ಗೆ ಸ್ವಲ್ಪವಾದರೆ ಏನಾಗಬೇಕು, ಅರ್ಥ ಆಗಬೇಕು. ಅಲ್ಲೆಲ್ಲೋ ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೆ, ನಿಮಗೆ ಸ್ತೋತ್ರ, ನೀವು ಒಳ್ಳೆಯ, ನಮಗೆ ಕೃಪೆ ಸದಾ ಕಾಲವಿದೆ.
ದೇವರ ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಂಡಿರುವಂಥ ಈ ವಿಷಯಗಳನ್ನು ಸರಿಯಾದ ಸಮಯದಲ್ಲಿ ನಾವು ಉಪಯೋಗ ಮಾಡೋದಕ್ಕೂ ನಮ್ಮ ದೇವರ ವಾಕ್ಯವನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮರ ಪ್ರಸನ್ನತೆ ಆರಂಭದಿಂದ ಕೊನೆಯವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮೆಲ್ರಿಗೂ ಅನೇಕ ಕೋರಿಕೆಗಳಿರುತ್ತೆ. ದೇವರೇ, ಸರಿಯಾದ ಸಮಯದಲ್ಲಿ ಈ ಕೋರಿಕೆಗೆಲ್ಲವನ್ನೂ ನೀವು ನಡೆಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಹೌದಪ್ಪ ಅದೇ ಥರ ಪವಿತ್ರಾತ್ಮರ ಅನ್ಯೋನ್ಯ ಐಕ್ಯತೆ ನಮ್ಮೆಲ್ಲರ ಜೊತೆನೂ, ಹೌದಪ್ಪ ನಮ್ಮೆಲ್ಲ ಪ್ರಾರ್ಥನೆಗಳಲ್ಲಿ ಎಲ್ಲ ವಿಷಯಗಳು ನೀವು ಹೇಳ್ತಿರಲ್ಲ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ಬಳಿಯಲ್ಲಿ ಏನನ್ನು ಬೇಡಿಕೊಂಡು ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ಅದನ್ನು ನಡೆಸಿಕೊಡ್ತೀನಿ ಅಂತ ಎಲ್ಲ ವಿಷಯಗಳು, ನಮ್ಮೆಲ್ಲ ಪ್ರಾರ್ಥನೆಗಳು, ಕೋರಿಕೆಗಳನ್ನು ಸರಿಯಾದ ಸಮಯದಲ್ಲಿ ನೀವು ಸದುತ್ತರವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮೆಲ್ಲರೂ ನೀವು ನಡೆಸಿ ಎಲ್ಲವನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ ತಂದೆ. ಆಮೇನ್ ಆಮೇನ್.